ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ದುಷ್ಟಹಿಂಸೆ ಸದಾ ಮಗ್ನಃ ಪರಹಿಂಸೆ ಸದಾ ಸುಖಿ. ದುಷ್ಟತ್ವಂ ದ್ವಿಗುಣಿತೆ ಅಂತೆ ದುಷ್ಟೇ ದುಷ್ಟ ವಿನಾಶನಂ. Those who are interested in troubling others, they instigate it and enjoy it also. When the negativity multiplied, then it will be killed by the other rowdies. Negativity will be killed by the negativity only. So, those who are interested in troubling others, they do it continuously. We need not worry because they will be killed by the other rowdy. But we have to wait and suffer. ದುಷ್ಟಬುದ್ಧೇ ಸದಾ ಮಗ್ನಃ ಪರಹಿಂಸೆ ಸದಾ ಸುಖಿ. ದುಷ್ಟತ್ವಂ ದ್ವಿಗುಣಿತೆ ಅಂತೆ ದುಷ್ಟೇ ದುಷ್ಟ ವಿನಾಶನಂ. ಯಾವಾಗಲೂ ದುಷ್ಟಬುದ್ಧಿಯಲ್ಲಿಯೇ ಮುಳುಗಿರುವವನು ಪರಹಿಂಸೆಯಲ್ಲಿ ಖುಷಿ ಪಡುತ್ತಾನೆ. ಬೇರೆಯವರಿಗೆ ತೊಂದರೆ ಕೊಡುವುದನ್ನು ಭಾರಿ ಖುಷಿ ಅವನಿಗೆ. ಪರಹಿಂಸೆ ಸದಾ ಸುಖಿ. ದುಷ್ಟತ್ವಂ ದ್ವಿಗುಣಿತೆ ಅಂತೆ. ಅಕಸ್ಮಾತ್ ಅದೇ ಮಾಡ್ತಾ 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 ಅವನು ಏನಾಗ್ತಾನೆ, ಪುಡಿ ರೌಡಿಯಿಂದ ದೊಡ್ಡ ರೌಡಿ, ದೊಡ್ಡ ರೌಡಿಯಿಂದ ದೊಡ್ಡ ರೌಡಿ, ಟೆರರಿಸ್ಟ್ ಆಗ್ತಾನೆ. ದುಷ್ಟತ್ವಂ ದ್ವಿಗುಣಿತೆ ಅಂತೆ, ಕೊನೆಯಲ್ಲಿ ದುಷ್ಟೇ ದುಷ್ಟ ವಿನಾಶನಂ. ಅವರವರೇ ಕಚ್ಚಾಡಿ ಕಚ್ಚಾಡಿ ಸಾಯ್ತಾರೆ. ಅಲ್ಲಿಯ ತನಕ ಒಳ್ಳೆಯವರಿಗೆ ಕಷ್ಟ. ಜಲಾಹಾರ ವಿಭಿನ್ನತ್ವಾತ್ ಕಂಠೇ ರೋಗಾದಿ ಸಂಭವಂ. ಗರಿಷ್ಠೋಷ್ಣ ಜಲಾಪಾನಂ ಅನೇಕೋ ರೋಗನಾಶನಂ. ವಾಟ್ ಆರ್ ದ ರೀಸನ್ಸ್ ಫಾರ್ ದ ಥ್ರೋಟ್ ಇನ್ಫೆಕ್ಷನ್? ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ದ ವಾಟರ್ ಆ್ಯಂಡ್ ದ ಫುಡ್ ವಾಟ್ ವಿ ಟೇಕ್ ಇನ್ಸೈಡ್. Hot water drinking will kill many throat infection and many diseases. So, the reason for throat infection is mainly water. So, use the hot water as hot as possible. Neither too much nor very cold. Cold is very dangerous. That is the reason why we have throat infection. Therefore, we should be extra careful. If you want without any problem in throat. ಜಲಾಹಾರ ವಿಭಿನ್ನತ್ವಾತ್, ಹೋದಲ್ಲಿ ಬಂದಲ್ಲಿ ನೀರನ್ನು ಕುಡಿಯುವುದರಿಂದ ಅನೇಕ ರೋಗಗಳು, ಕಂಠರೋಗಗಳು ಬರುತ್ತವೆ. ಕಂಠರೋಗಾದಿ ಸಂಭವಂ. ಏನು ಮಾಡಬೇಕು? ಗರಿಷ್ಠ ಉಷ್ಣ. ನಾವು ಕುಡಿದ್ರೆ ಗಂಟ್ಲು ಸುಡಬೇಕು, ಅಷ್ಟೇ, ಸ್ವಲ್ಪ ಸುಡಬೇಕು. ಅಷ್ಟು ಉಷ್ಣದ ಜಲಪಾನವನ್ನು ಮಾಡಬೇಕು. ಕುದಿಯೋ ನೀರು ಕುಡಿಯೋದಲ್ಲ. ನಮ್ಮ ಗಂಟ್ಲಿಗೆ ಯಾವ ಹಿತವಾಗುತ್ತೆ, ಸ್ವಲ್ಪ ಗಂಟ್ಲು ಬಿಸಿಯಾಗಬೇಕು, ಅಲ್ಲಿರೋ ಕ್ರಿಮಿಕೀಟಗಳು ಸಾಯಬೇಕು. ಆಗ ಅನೇಕ ರೋಗ ನಾಶನ ಆಗುತ್ತೆ. ಇಲ್ಲಾಂದರೆ ಉಪ್ಪು ನೀರು ಮಾಡಿ ಕುಡಿಬೋದು. ಅವಾಗ ಉಪ್ಪು ನೀರು ಕುಡಿಯೋದ್ರಿಂದ ಅನೇಕ ಗಂಟಲಿನ ರೋಗಗಳು ಕಡಿಮೆಯಾಗುತ್ತವೆ. ಶಿಕ್ಷಣಂ ಉತ್ತಮಂ ತತ್ರ ಸುಜ್ಞಾನಂ ಅತಿಮುತ್ತಮಂ. ಶಿಕ್ಷಣಂ ಲಾಭ ಸಂಪತ್ತೇ ಸುಜ್ಞಾನೇ ಚ ಪರಾಂಗತಿ. ಎಕ್ಸಲೆಂಟ್ ಪ್ರಾಕ್ಟಿಕಲ್ ನಾಲೆಡ್ಜ್ will be better than the good education. Education is to earn money and knowledge is to get salvation or mukti. ಶಿಕ್ಷಣಂ ಉತ್ತಮಂ ತತ್ರ. ಶಿಕ್ಷಣವು ಬಹಳ ಉತ್ತಮವಾದದ್ದು. ಸುಜ್ಞಾನಂ ಅತಿಮುತ್ತಮಂ. ಜ್ಞಾನ, ಸುಜ್ಞಾನ ಇವುಗಳು ಶಿಕ್ಷಣಕ್ಕಿಂತ ಉತ್ತಮವಾದದ್ದು. ಶಿಕ್ಷಣದಿಂದ ಏನು ಲಾಭ? ಸಂಪತ್ತು ಲಾಭ, ಅರ್ಥ ಲಾಭ, ಹಣ ಲಾಭ ಅಷ್ಟೆ. ಸುಜ್ಞಾನದಿಂದ, ನಿಜವಾದ ಜ್ಞಾನದಿಂದ ಇಹದಲ್ಲಿ ಸುಖ, ಪರದಲ್ಲಿ ಮುಕ್ತಿ ಸಾಧ್ಯ. ಅನೇಕ ವರ್ಷ ವಿದ್ಯಾನಾಂ ಸೌಕರ್ಯಾದೇವಾರ್ಜಿತಂ ತತ್ಸರ್ವಂ ವ್ಯರ್ಥಮಾಪ್ನೋತಿ ಸಂಸ್ಕಾರಂ ಆತ್ಮಪಲ್ಲಟೆ. ಇಫ್ ಯು ಅರ್ನ್ ಎಜುಕೇಷನ್ ಓವರ್ ದ ಇಯರ್ಸ್ ವಿಲ್ ಬಿ ಯೂಸ್ಲೆಸ್, ವಿಚ್ ಆರ್ ರಿಟೈನ್ಡ್ ಬೈ ದ ಫ್ರೀ ಫೆಸಿಲಿಟೀಸ್. ಸೊ ಎಜುಕೇಷನ್, ಆಫ್ಟರ್ ಗೆಟಿಂಗ್ ಆಲ್ ದ ಫ್ರೀ ಫೆಸಿಲಿಟೀಸ್, ಮೇ ಬಿ not always, sometimes useless. The real knowledge or the good conduct, character will come only by scarcity. So, if you want to learn many practical lives, you should come across the scarcity. You should feel the pain. You should fail miserably in the life.
that will teach you lots of lessons for a long period of time, which facility oriented education cannot give. ಅನೇಕ ವರ್ಷ ನಾವು ಅನೇಕ ವರ್ಷ ಓದಿದರೂ ಸೌಕರ್ಯ ಎಲ್ಲ ಕೊಟ್ಟು ಎಲ್ಲ ವ್ಯವಸ್ಥೆ ಇದ್ದು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇದ್ದು ದಪ್ಪ ಹಂದಿ ಥರ ಬೆಳ್ಕೊಂಡು ಯಾವ ವಿದ್ಯೆ ಓದ್ರೂ ಅಷ್ಟೇ ಲಾಭ. ಬದಲಾಗಿ ಭಿಕ್ಷೆ ಬೇಡಿ ವಿದ್ಯೆ ಓದು. ತತ್ಸರ್ವಂ ವ್ಯರ್ಥಮಾಪ್ನೋತಿ ಸಂಸ್ಕಾರಂ ಆತ್ಮಪಲ್ಲಟಿ. ಆತ್ಮಪಲ್ಲಟ ಉಲ್ಟಾ ಪಲ್ಟಾಗಬೇಕು, ಇದು ಉಲ್ಟಾಗಬೇಕು, ಸೌಕರ್ಯವಿಲ್ಲದ ವಿದ್ಯೆ ಆಗಬೇಕು. ಆಗ ನಿಜವಾದ ವಿದ್ಯೆ. ಕಷ್ಟದಲ್ಲಿ ನಾವು ಓದಿದ್ದೆ ಅಂತ ಈಗಲೂ ನಾವು ಏಕೆ ಹೇಳಿಕೊಳ್ಳುತ್ತೇವೆ? ಅವತ್ತಿನ ಕಷ್ಟದ ಬೆಲೆ ಈಗಲೂ ಅರ್ಥ ಆಗಿದೆ. ಸುಖದಲ್ಲಿ ಓದಿದ ಟಿಪ್ಪು ಸುಲ್ತಾನ್ ಮಕ್ಕಳು ಎಲ್ಲಿ ಹೋದರು? ಹೆಸರೇ ಇಲ್ಲದಾದರು. ಅದರಿಂದ ಸುಖ ಆರಂಭದಲ್ಲಿ ಕೊಟ್ಟ ವಿದ್ಯೆ ಹೆಚ್ಚು ದಿವಸ ಬದುಕುವುದಿಲ್ಲ. ಅದ್ಯಾವತ್ತಿದ್ರೂ ಭಿಕ್ಷೆನೇ ಆಗಿರುತ್ತದೆ. ತತ್ಸರ್ವಂ ವ್ಯರ್ಥಮಾಪ್ನೋತಿ. ಹಾಗಾದರೆ ಸಂಸ್ಕಾರ ಯಾವುದು ಅಂತಂದರೆ ಆತ್ಮ ಪಲ್ಲಟೆ. ಆತ್ಮ ನೊಂದಿರಬೇಕು, ಉಲ್ಟಾ ಆಗಿರಬೇಕು. ನೊಂದು ಬೆಂದ ವ್ಯಕ್ತಿ ಜೀವನದಲ್ಲಿ ಎಂದೂ ತಪ್ಪು ಮಾಡುವುದಿಲ್ಲ. ಸುಖವಾಗಿ ಬೆಳೆದ ವ್ಯಕ್ತಿ ಮಾತ್ರ ಕಷ್ಟದ ಅರಿವಿರುವುದಿಲ್ಲವಲ್ಲ, ಅದಕ್ಕೆ ಅವನು ತಪ್ಪು ಮಾಡುತ್ತಲೇ ಇರುತ್ತಾನೆ. ಕಷ್ಟ ಆದರೂ ಪುನಃ ಅದನ್ನೇ ಅನುಸರಿಸಿ ಹೋಗುತ್ತಾನೆ. ಎಚ್ಚರವಿರಬೇಕು. ಆರ್ಜಿತಂ ಮಾನಪತ್ರೇಣ ಸುಜ್ಞಾನಂ ನೈವ ಜಾಯತೆ ಬುದ್ಧಿರಂತರಿತೋ ವೃತ್ತಿ ದುಃಖಾಂತೆ ಪರಿವಿಂದತಿ. Certificate will not enhance the sound knowledge. The practical experience is only by innate ideas, which comes only after pain and hard work. If you want to get any kind of knowledge, sound knowledge, you should get the practical experience by pain. You have to suffer like anything, then only you will do the hard work, then only you will get a sound knowledge, and thereafter you won't be any problem in future. ಆರ್ಜಿತಂ ಮಾನಪತ್ರೇಣ ಸುಜ್ಞಾನಂ ನೈವ ಜಾಯತೆ. ಸರ್ಟಿಫಿಕೇಟ್ ತಗೊಂಡ್ಬಿಟ್ರೆ ಯಾವ ಜ್ಞಾನಿಯಾಗಲು ಸಾಧ್ಯ ಇಲ್ಲ. ಅವನು ಕೇವಲ ಪದವೀಧರಾಗಿರಬಹುದೇ ವಿನಃ ಸುಜ್ಞಾನಿಯಾಗಲು ಸಾಧ್ಯವಿಲ್ಲ. ಹಾಗಾದರೆ ಬುದ್ಧಿ ಅಂತರಿತೋ ವೃತ್ತಿ. ಬುದ್ಧಿಯು ಒಳಗಿನಿಂದ ಬರಬೇಕು. ದುಃಖಾಂತದಲ್ಲಿ ಅನುಭವಿಸಿ ಪಡೆದಂತಹ ವಿದ್ಯೆ ಪರಿವಿಂದತಿ, ಮುಕ್ತಾತ್ಮನಾಗಲು ಸಾಧ್ಯವಾಗುತ್ತದೆ. ಸ್ವಭಾವಂ ಮೂಲಬುದ್ಧಿಶ್ಚ ಯಹ ನೈವ ಪರಿವರ್ತತೆ ಕಾಕಃ ಕ್ಷೀರಾಭಿಷೇಕಾಯ ನ ಶ್ವೇತಂ ಜ್ಞಾನವ್ಯರ್ಥಕಂ. If we do not eliminate our horrific attitude, which is by birth, we can't improve by education. For example, a black crow cannot be a white over a milk showering, which is a waste of time and energy and milk. ಸ್ವಭಾವಂ ನೈವ ಬುದ್ಧಿಶ್ಚ. ಸ್ವಭಾವವನ್ನು ನಾವು ಬದಲಾಯಿಸಿಕೊಳ್ಳದಿದ್ದರೆ, ಯಹ ನೈವ ಪರಿವರ್ತತೆ, ತನ್ನ ಸ್ವಭಾವವನ್ನು ತಾನು ಪರಿವರ್ತಿಸಿಕೊಳ್ಳದಿದ್ದರೆ, ಕಾಕ ಕ್ಷೀರಾಭಿಷೇಕಾಯ ನ ಶ್ವೇತಂ, ಕಾಗೆಯು ಹಾಲಿನ ಅಭಿಷೇಕದಿಂದ ಬಿಳಿಯಾಗಲು ಸಾಧ್ಯವಿಲ್ಲ. ಅದೇ ರೀತಿ ನಾವು ಏನು ಕಲಿತಿದ್ರೂ ಜ್ಞಾನ ವ್ಯರ್ಥ. ಮೂಲ ಸ್ವರೂಪವನ್ನು ನಾವು ಬದಲಾಯಿಸಿಕೊಂಡು ಅಂತರ್ಬುದ್ಧಿಯನ್ನು ಹೆಚ್ಚಿಸಿಕೊಳ್ಬೇಕು. ಹೊರಗಡೆ ಶೋ ಆಫ್ ಅಲ್ಲ, ಒಳಗಿನಿಂದ ಆದ ಬದಲಾವಣೆಯಿಂದ ಒಳ್ಳೆತನವನ್ನು ಬೆಳೆಸಬಹುದು. ಸಂಸ್ಥಾರಂಭೆ ಶ್ರಮೋದ್ಯೋಗಿ ಮಧ್ಯೇತು ವೇತನಪ್ರಿಯ ಅಂತೆ ಚ ವ್ಯಸನೋತ್ಕರ್ಷ ಸಂಸ್ಥಾಪಂ ಸರ್ವನಾಶಂ ಸ್ವಾರ್ಥಕಾರಣಂ. ಸಂಸ್ಥಾನಂ ಸ್ವಾರ್ಥಕಾರಣಂ, ಸಂಸ್ಥೆ ಸ್ವಾರ್ಥ ಕಾರಣವಾಗಿ ನಾಶ ಕಾರಣಂ ಆಗುತ್ತದೆ. ಆರ್ಗನೈಸರ್ ವಿಲ್ ಪುಟ್ ದ ಮ್ಯಾಕ್ಸಿಮಮ್ sacrifice in the beginning of the organization. Once it is established, then enter salary greedy fellows into the organizations. Still the organization establishes, then enters bad and greedy workers, and they poke into the nose in all the activities in the organization. Then if they enter,
Then enters the selfish and lavish fellows to eradicate the organization smoothly ಅಲ್ಲ, ವೆರಿ ಫಾಸ್ಟ್ಲಿ. ಸಂಸ್ಥೆ ಆರಂಭದಲ್ಲಿ ಕಷ್ಟಪಟ್ಟು ದುಡಿಯೋರು ಇರ್ತಾರೆ, ಶುರು ಮಾಡ್ತಾರೆ. ಎಷ್ಟು ಒದ್ದಾಡ್ತಾರೆ ಅಂದರೆ ಅವರಿಗೆ ಗೊತ್ತು. ಆರಂಭ ಮಾಡೋದು, ಒಂದು ಸಂಸ್ಥೆಯನ್ನು ಶುರು ಮಾಡೋದು ಎಷ್ಟು ಕಷ್ಟ ಅಂತ ಆರಂಭ ಮಾಡಿದವನಿಗೆ ಗೊತ್ತು. ಅಲ್ಲಿ ಕೆಟ್ಟವರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆತನ, ಒಳ್ಳೆ ಕಷ್ಟಪಟ್ಟು ಬೆಳೆಯೋರು ಮಾತ್ರ ನೂರಾರು ವರ್ಷ ಬದುಕಬೇಕು ಅಂತ ಆಸೆ ಪಡುವ ಸಂಸ್ಥೆ ಆ ರೀತಿ ಕಷ್ಟಪಡುತ್ತೆ ಸ್ಟಾರ್ಟಿಂಗಲ್ಲಿ. ಅದಾದ ನಂತರ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ ಆಯಿತು ಅಂತ ಆದ ತಕ್ಷಣ ಸಂಬಳಾಸಕ್ತರೆಲ್ಲ ಬಂದು ತೋರಿಕೊಳ್ಳುತ್ತಾರೆ, ಸೇರಿಕೊಳ್ಳುತ್ತಾರೆ. ಇನ್ನೂ ಎಸ್ಟಾಬ್ಲಿಷ್ ಆಯಿತು ಅಂದರೆ ಅಂತೇಜ ವ್ಯಸನೋತ್ಕರ್ಷ, ಎಲ್ಲ ವ್ಯಸನದಾರಿಗಳು, ಮದ್ಯವ್ಯಸನ, ಧೂಮವ್ಯಸನ, ವ್ಯಸನ ಕೆಟ್ಟ ವ್ಯಸನ ಇರೋರೆಲ್ಲ ನಿಧಾನವಾಗಿ ಬಂದು 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 ಸೇರಿಕೊಳ್ಳುತ್ತಾರೆ. ಸಂಸ್ಥಾಂತೆ, ಇನ್ನು ಸಂಸ್ಥೆ ಒಳ್ಳೆ ಸ್ಟೇಜಲ್ಲಿದೆ, ಲಾಭ ಸ್ಥಾನದಲ್ಲಿದೆ ಅಂತ ಗೊತ್ತಾದ ತಕ್ಷಣ ಸ್ವಾರ್ಥಿಗಳೆಲ್ಲ ಬಂದು ಸೇರಿಕೆ ಅದನ್ನು ನಾಶ ಮಾಡಿ, ನಿರ್ನಾಮ ಮಾಡಿ, ಆ ಬಿಲ್ಡಿಂಗನ್ನು ಕೂಡ ಮಾರ್ಕೊಂಡು ಎಲ್ಲ ನೆಕ್ಕಿ ನುಂಗಿ ನೀರು ಕುಡಿದು ಅವರು ನಾಶವಾಗಿ ಎಲ್ಲರನ್ನೂ ನಾಶ ಮಾಡಿ ನಶಿಸಿ ಹೋಗುತ್ತಾರೆ. ಯಾವುದೇ ಯಾದವಿ ಸಂಸ್ಥಾನವನ್ನು ಬೆಳೆಸೋದು ಕೃಷ್ಣನಿಗೆ ಎಷ್ಟು ಕಷ್ಟ ಇತ್ತು. ಕಂಸನ ಕಾಟ, ಎಲ್ಲ ರಾಕ್ಷಸರ ಕಾಟ, ಹಾಲು ಕುಡಿಸೋ ಅಮ್ಮನಿಂದಲೂ ಕಾಟ, ಪೂತನಿಂದ ಕಾಟ, ಜಟಕಾಸುರ, ಶಕಟಾಸುರ, ಶಂಕಾಸುರ, ಎಷ್ಟೆಷ್ಟು ಥರ ಕಷ್ಟಪಟ್ಟು ಒಂದು ಸಂಸ್ಥಾನವನ್ನು ಬೆಳೆಸಿದ ದ್ವಾರಕೆಯಲ್ಲಿ. ಆದರೆ ದುರಂತ ಏನು? ಕೊನೆಗೆ ಬಂದಂಥ ಮದ್ಯವ್ಯಸನಿಗಳು ಅವರವರೇ ಕಲಹ ಮಾಡಿ ಕಚ್ಚಾಡಿಕೊಂಡು, ಯಾದವಿ ಕಲಹ ಮಾಡಿಕೊಂಡು ಕೃಷ್ಣನಿಗಾಗದ ಕೆಲಸವನ್ನು ಇವರು ಮಾಡಿಬಿಟ್ರು. ಅಂತೇಚ ವ್ಯಸನೋತ್ಕರ್ಷ ಸಂಸ್ಥಾಂತೆ ಸ್ವಾರ್ಥ ಕಾರಣಂ. ಅವರ ಸ್ವಾರ್ಥದಿಂದ ಇಡೀ ಸಂಸ್ಥೆಯನ್ನೇ, ದೇಶವನ್ನೇ ನಾಶ ಮಾಡಿ ಹೋಗುತ್ತಾರೆ. ದೇಶ ಕಟ್ಟುವಾಗ ಕಷ್ಟಪಟ್ಟವರು ಇವತ್ತೇನಾರು ಇದ್ದಿದ್ರೆ ಅವರೇ ಸೂಸೈಡ್ ಮಾಡ್ಕೊಂಡು ಸತ್ತೋಗೋರು. ಅಷ್ಟು ಕಷ್ಟಪಟ್ಟು ದೇಶವನ್ನು ಬೆಳೆಸಿದರೆ ವ್ಯಸನೋತ್ಕರ್ಷರು, ಅಯ್ಯೋ ಭಗವಂತ ನಿನ್ನಾಟ. ಅಧ್ಯಕ್ಷ ಅವಸಾನಾಂತೆ ಉಪಾಧ್ಯಕ್ಷಸ್ಯ ನೇಮಕಃ. ಪ್ರಕ್ರಿಯಾ ಲಾಭಕಾರಿ ಚ ಧನದಾನ ಮಿತವ್ಯಯಿ. When elected president dies or elected person dies, then the next best should be replaced immediately till the end of the tenure. This will eliminate the re-election expenditure, and this kind of tentative adjustment will be saving money, time and tension. So if the elected member dies, then the next best, the second best should be appointed immediately. So instead of making another election, instead of making re-election expenditure, we have to appoint the next best who is already will be there. If one is getting 10 votes, another is getting 9 votes, 10 will be elected. If 10 dies, then 9 will be selected automatically, so that you can save money, time and tension. ಅಧ್ಯಕ್ಷ ಅವಸಾನ ಅಂತೆ. ಅಧ್ಯಕ್ಷ ನಾಶವಾದ ತಕ್ಷಣ ಉಪಾಧ್ಯಕ್ಷನನ್ನು ನೇಮಕ ಮಾಡಬೇಕು. ಇನ್ನೊಬ್ಬ ಇರ್ತಾನಲ್ಲ ಸೆಕೆಂಡ್ ಬೆಸ್ಟ್, ಅವನನ್ನು ನೇಮಕ ಮಾಡಬೇಕು. ಇದರಿಂದ ಪ್ರಕ್ರಿಯೆ ಲಾಭಕಾರಿ ಚ. ಪುನಃ ರೀಎಲೆಕ್ಷನ್ ಮಾಡುವುದು, ಖರ್ಚು ಮಾಡು, ಗೋಳಾಡು, ಒದ್ದಾಡು ಮಾಡುವ ಬದಲು ಧನ ಕಾಲ ಮಿತವ್ಯಯಿ, ಹಣ ಕಾಲ ಮಿತವ್ಯಯವ ಆಗುತ್ತದೆ. ಸತತಂ ಸಂತಮಿತ್ಯಾಹುಃ ಸ್ವಾಂತೆ ಸ್ವಾರ್ಥ ಪರಂಪರಾ ಅಥವಾ ಮೋಕ್ಷ ಮಾರ್ಗಂತೂ ಕಾಲಕ್ಷೇಪಾಯ ಕೇವಲಂ. ಎ ಸೇಜ್ ಈಸ್ ಒನ್ ಹೂ ಈಸ್ ಸ್ಯಾಕ್ರಿಫೈಸ್ಡ್ ದ ಸೆಲ್ಫಿಶ್ನೆಸ್ ಟ್ರೆಡಿಷನ್, ಆರ್ ಎಲ್ಸ್ ಯುವರ್ ಡ್ರೈವ್ ಟು ಸಾಲ್ವೇಷನ್ ವಿಲ್ ಬಿ ಎ ಟೈಮ್ ಪಾಸ್. ಸತತಂ ಸಂತಮಿತ್ಯಾಹುಃ. ಸಂತ ಅಂತಂದರೆ ಒಂದೆರಡು ದಿವಸ ಸಂಸಾರಿ ಆಗೋದು, ಒಂದೆರಡು ದಿವಸ ಸನ್ಯಾಸಿ ಆಗೋದು, ಒಂದೆರಡು ದಿವಸ ಇನ್ನೊಂದಾಗೋದು ಅಲ್ಲ. ಸತತಂ, ಕಂಟಿನ್ಯೂಸ್. ಅದಕ್ಕೆ ಹಿಮಾಲಯಕ್ಕೆ ಹೋಗಿ ಕೂತ್ಕೋತಾರೆ. ಸಂತಮಿತ್ಯಾಹುಃ ಸ್ವಾಂತೆ ಸ್ವಾರ್ಥ ಪರಂಪರ. ಸ್ವ ಅಂತೆ ತನ್ನನ್ನು ಬಿಟ್ಟು, ಸ್ವಾರ್ಥವನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು, ಸತತಂ ಯಾವಾಗಲೂ ಭಗವಂತ ಧ್ಯಾನದಲ್ಲಿ ಯಾವುದೋ ಒಂದು ನಿರ್ದಿಷ್ಟ ವಸ್ತುವಿನ ಚಿಂತನೆಯಲ್ಲಿ ಮುಳುಗಿದ್ದರೆ ಮಾತ್ರ, ಅಥವಾ ಮೋಕ್ಷ ಮಾರ್ಗಂತೂ,
ಹಾಗೆ ಮಾಡದಿದ್ದರೆ ಇಲ್ಲ ನಾನು ಹಾಗೂ ಇರ್ತೀನಿ ಹೀಗೂ ಇರ್ತೀನಿ ಸಂಸಾರದಲ್ಲೂ ಇರ್ತೀನಿ, ಯಾವುದೂ ಆಗೋದಿಲ್ಲ. ಮೋಕ್ಷ ಮಾರ್ಗ ಅಂತೂ ಕಾಲಕ್ಷೇಪಾಯ ಕೇವಲ ಟೈಮ್ ಪಾಸ್ ನೋಡೋರ ಕಣ್ಣಿಗೆ ನಾನು ಒಬ್ಬ ಸಂತ ಅಂತ ಹೇಳ್ಕೊಳ್ತಾರೆ ಬಿಟ್ರೆ ಯಾವ ಪ್ರಯೋಜನವೂ ಇಲ್ಲ. ಸರ್ವಕ್ಲಿಷ್ಟತಮಂ ಕಾರ್ಯಂ ತಂತ್ರಾಂಶೇ ಸೂಕ್ಷ್ಮ ಸಾಧ್ಯತಾ ಚುನಾವಣಾದಿ ಸಂದರ್ಭೆ ಶ್ರಮ ಕಾಲ ಮಿತವ್ಯಯಿ. ಆಲ್ ಕೈಂಡ್ಸ್ ಆಫ್ ಡಿಫಿಕಲ್ಟ್ ವರ್ಕ್ ಕ್ಯಾನ್ ಬಿ fulfilled through modern technology that is also useful even to reduce the election labor force, time and money force. ಸರ್ವಕ್ಲಿಷ್ಟತಮಂ ಕಾರ್ಯಂ, ಎಲ್ಲ ಕಷ್ಟವಾದ ಕಾರ್ಯಗಳನ್ನು ತಂತ್ರಾಂಶೇ ಸೂಕ್ಷ್ಮ ಸಾಧ್ಯತಾ, ತಂತ್ರಜ್ಞಾನದಿಂದ ಹೊಸ ಹೊಸ ಬ್ರಹ್ಮಾಸ್ತ್ರ, ಆಗ್ನೇಯಾಸ್ತ್ರ, ಸರ್ಪಾಸ್ತ್ರ, ವಾಯುವಾಸ್ತ್ರ, ಜಲಾಸ್ತ್ರ, ಎಷ್ಟೆಷ್ಟು ಥರದ ತಂತ್ರಾಂಶಗಳು ಕಾಲದಲ್ಲಿಂದಲೂ ಇದ್ದವು. ಅಂತಹ ತಂತ್ರಾಂಶದಿಂದ ಎಂಥ ಕ್ಲಿಷ್ಟ ಕಾರ್ಯವನ್ನು ತತ್ಕ್ಷಣದಲ್ಲಿ ಮಾಡಿ ಮುಗಿಸುತ್ತಿದ್ದರು. ಅದೇ ರೀತಿ ಚುನಾವಣಾದಿ ಸಂದರ್ಭ, ಈ ಕಾಲಕ್ಕೆ ತಕ್ಕಂತೆ ಚುನಾವಣಾ ಸಂದರ್ಭದಲ್ಲಿ ತಂತ್ರಾಂಶವನ್ನು ಉಪಯೋಗಿಸಿಕೊಂಡರೆ ಸಣ್ಣ ಸಣ್ಣ ಕೆಲಸಗಳಿಗೂ ತಂತ್ರಾಂಶವನ್ನು ಉಪಯೋಗಿಸಿಕೊಳ್ಬೇಕು. ಶ್ರಮ ಕಾಲ ಮಿತವ್ಯಯಿ, ಇದರಿಂದ ಕಾಲ ಮತ್ತು ಶ್ರಮ ಎಲ್ಲವೂ ಕಡಿಮೆಯಾಗುತ್ತದೆ. ಜ್ಞಾನದಾಹಿ ಸದೋದ್ಯೋಗಿ ಶ್ರವಣಂ ಮನನಂ ಕ್ರಮಾತ್ ನಿಧಿಧ್ಯಾಸನ ಕರ್ತವ್ಯ ಶೋಧನಂ ಸತ್ಯಶೋಧನಂ. Those who are really interested in studies will follow a technique called listening, revision and storing, finding and research methods. ಜ್ಞಾನದಾಹಿಯಾದವನು ಸದಾ ಉದ್ಯೋಗಿಯಾಗಿರಬೇಕು. ಯಾವುದರಲ್ಲಿ? ಕೇಳಿಸಿಕೊಳ್ಳಬೇಕು, ಮನನ ರಿವಿಷನ್ ಮಾಡಬೇಕು, ಕ್ರಮವಾಗಿ ಮಾಡಬೇಕು. ನಿಧಿಧ್ಯಾಸನ, ಕೇಳಿದ್ದನ್ನು ಮನನ ಮಾಡಿದ್ದನ್ನು ತಲೆಯಲ್ಲಿ ಶಾಶ್ವತವಾಗಿ ಇಟ್ಕೊಳ್ಳಬೇಕು. ಕರ್ತವ್ಯ, ಮಾಡಲೇಬೇಕು. ಜೊತೆಗೆ ಹೇಳಿದ್ದು ಸರಿಯೋ ತಪ್ಪು ಅಂತ ಶೋಧನೆ ಮಾಡಬೇಕು. ನಂತರ ಸತ್ಯಶೋಧನ, ರಿಸರ್ಚ್ ಮಾಡಬೇಕು. ವಿದೇಶಿ ಭಾರತಾಗತ್ಯ ಸುಖೇ ಜೀವಂತಿ ಸರ್ವದಾ ಶೋಧನಂ ಅತ್ರ ಕರ್ತವ್ಯ ಸ್ವದೇಶೇ ದುಃಖ ಕಾರಣಂ. ದ immigrant will live cheerfully, happily, lavishly here in India. If you identify the reason for this, the research will be meaningful. ವಿದೇಶದಿಂದ ಬಂದಂತಹ ಎಲ್ಲರೂ ನಮ್ಮ ದೇಶದಲ್ಲಿ ಸುಖವಾಗಿರುತ್ತಾರೆ. ಆದರೆ ಅನಾದಿ ಕಾಲದಿಂದ ಇಲ್ಲಿಯೇ ಹುಟ್ಟಿ ಬೆಳೆದ ವ್ಯಕ್ತಿಗಳು ಏಕೆ ಸುಖವಾಗಿರುವುದಿಲ್ಲ ಎಂಬುದರ ಬಗ್ಗೆ, ಅಥವಾ ಅವರಿಗೆ ಎಷ್ಟು ವ್ಯವಸ್ಥೆಗಳನ್ನು ಕೊಟ್ಟರು ಏಕೆ ಹಾಗೇ ಇರುತ್ತಾರೆ, ಅಥವಾ ಅವರೇಕೆ ವಿದೇಶಿಯರಂತೆ ಸುಖವಾಗಿ ಸಂತೋಷವಾಗಿ ಅಭಿವೃದ್ಧಿಪರರಾಗಿ ಏಕೆ ಇರುವುದಿಲ್ಲ ಎಂಬ ವಿಷಯದ ಬಗ್ಗೆ ಶೋಧನೆ, ಸತ್ಯಶೋಧನೆ ಮಾಡಬೇಕು, ರಿಸರ್ಚ್ ಮಾಡಬೇಕು. ಸ್ವದೇಶೇ ದುಃಖ ಕಾರಣಂ, ಸ್ವದೇಶದಲ್ಲಿ ಯಾಕೆ ಇಷ್ಟೊಂದು ದುಃಖವಾಗಿದ್ದಾರೆ ಎಂಬುದಕ್ಕೆ ಹೊಸ ಹೊಸ ಸಂಶೋಧನೆಗಳು ನಡೆಯಲೇಬೇಕು ಮತ್ತು ಪರಿಹಾರ ಆಗಲೇಬೇಕು. ಏಕೆಂದರೆ ವಿದೇಶಿಯರು ನಮ್ಮ ದೇಶದಲ್ಲಿ ಸುಖವಾಗಿರಬಹುದೆಂದಾದರೆ ಸ್ವದೇಶಿಯರು ಯಾಕೆ ದುಃಖವಾಗಿರುತ್ತಾರೆ? ಯಕ್ಷ ಪ್ರಶ್ನೆ. ಸಪಾದ ಆಯು ಸಂಪ್ರಾಪ್ಯ ವ್ಯಯಮೌಷಧಿ ಕಾರಣಂ ವಿಷಯುಕ್ತ ಸದಾಹಾರಂ ರಾಸಾಯನಿಕಾದಿ ಕಾರಣಂ. Our 25% of money will be used only for the medicine in our life. The main reason behind is chemical fertilizer and poisonous food what we intake. ಸಪಾದ ಆಯ ಸಂಪ್ರಾಪ್ಯ, ನಮ್ಮ ಆದಾಯದ ಕಾಲು ಭಾಗವನ್ನೆಲ್ಲ ವ್ಯಯಮೌಷಧಿ ಕಾರಣಂ, ಔಷಧಿಗೋಸ್ಕರನೇ ಖರ್ಚು ಮಾಡ್ತೀವಿ. ವಿಷಯುಕ್ತ ಸದಾಹಾರಂ, ಆಹಾರವನ್ನೇ ವಿಷವಾಗಿ ತೆಗೆದುಕೊಂಡು ವಿಷವನ್ನೇ ತಿಂದ ಮೇಲೆ, ರಾಸಾಯನಿಕಗಳನ್ನು ತಿಂದ ಮೇಲೆ ಇನ್ನು ಆರೋಗ್ಯ ಎಲ್ಲಿ ಸಾಧ್ಯ? ಸದ್ಯಕ್ಕೆ 25% ಔಷಧಿಗಾಗಿ ಹಾಕುತ್ತೇವೆ, ಮುಂದಿನ ಕಾಲದಲ್ಲಿ 75% ಔಷಧಿಗೆ ಹಾಕಬೇಕಾಗುತ್ತದೆ. ಅನ್ನ ತಿನ್ನುವ ಬದಲು ಬರೀ ಮಾತ್ರೆಗಳನ್ನೇ ತಿಂದು ಬದುಕಬೇಕಾಗಬಹುದು. ಶೋಧನಂ ಅತ್ರ ಕರ್ತವ್ಯ ಸ್ತ್ರೀ ರಕ್ಷಾ ಸ್ವಚ್ಛ ಭಾರತಂ ಸುರಕ್ಷಾ ಜಲ ಸಮೃದ್ಧಿ ವೃಕ್ಷ ಸಾಮ್ರಾಜ್ಯ ಸಂಪದಾಂ. Still, research should be made on the women problems and sanitization in the country, cleanliness and establishment of lakes, cleanliness of the lakes and tanks, as well as plantation improvements. ಶೋಧನಂ ಅತ್ರ ಕರ್ತವ್ಯ, ರಿಸರ್ಚ್ಗಳು ನಡೆಯಬೇಕಾದ ಜಾಗ ಯಾವುವೆಂದರೆ
ಸ್ತ್ರೀ ರಕ್ಷೆ, ಹೆಂಗಸರನ್ನು ಕಾಪಾಡುವುದು ಹೇಗೆ, ಚಿಕ್ಕ ಮಕ್ಕಳ ಅತ್ಯಾಚಾರ ಏಕೆ ಆಗುತ್ತದೆ, ಇವುಗಳ ಬಗ್ಗೆ ರಿಸರ್ಚ್ ನಡೆಯಬೇಕು. ಯಾವುದೇ ಒಂದು ಶ್ರೀಮಂತ ಹೆಣ್ಣು ಅರ್ಧಂಬರ್ಧ ಬಟ್ಟೆ ಹಾಕಿ ಅದನ್ನು ನೋಡಿದ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾನಸಿಕವಾಗಿ ಅಸ್ವಸ್ಥನಾಗಿ ಬಟ್ಟೆ ಹಾಕಿದ ಬಡ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡುತ್ತಾನೆ ಎಂದಾದರೆ ಇಲ್ಲಿ ನಡೆಯಬೇಕಾಗಿದೆ ರಿಸರ್ಚ್. ಸ್ವಚ್ಛ ಭಾರತಕ್ಕೆ ನಡೆಯಬೇಕಾಗಿದೆ ರಿಸರ್ಚ್. ಇಷ್ಟೆಲ್ಲ ಸೌಕರ್ಯಗಳನ್ನು ಖರ್ಚನ್ನು ಮಾಡಿದ್ರೂ ಸ್ವಚ್ಛ ಭಾರತ ಹೋಗಿ ಕಚ್ಚ ಭಾರತ ಏಕೆ ಆಗುತ್ತಿದೆ, ಕೊಳಕು ಭಾರತ ಏಕೆ ಆಗುತ್ತಿದೆ, ಇಲ್ಲಿ ನಡೆಯಬೇಕಿದೆ ಸಂಶೋಧನೆ. ನಡೆದ ಸಂಶೋಧನೆಯು ನಿಜವಾಗಿ ಅನುಷ್ಠಾನಗೊಳ್ಳಬೇಕಾಗಿದೆ. ಸುರಕ್ಷಾ ಜಲ ಸಮೃದ್ಧಿ, ಒಳ್ಳೆಯ ಕುಡಿಯುವ ನೀರು ಏಕೆ ಸಿಗುತ್ತಿಲ್ಲ, ಒಳ್ಳೆಯ ಕೆರೆಗಳು ಏಕೆ ನಾಶವಾಗುತ್ತಿವೆ, ಒಳ್ಳೆಯ ನದಿ ಮೂಲಗಳು ಏಕೆ ನಾಶವಾಗುತ್ತಿವೆ, ವೃಕ್ಷ ಸಂಪದಗಳು ಏಕೆ ನಾಶವಾಗುತ್ತಿವೆ ಎಂಬುದನ್ನು ಅನೇಕ ಸಂಶೋಧನೆಗಳು ಈ ವಿಷಯದಲ್ಲಿ ನಡೆಯಬೇಕು. ಮತ್ತು ಅದಕ್ಕೆ ಖಂಡಿತವಾದ ಕಠಿಣವಾದ ಪರಿಹಾರಗಳನ್ನು ಕೊಟ್ಟಾಗ ಮಾತ್ರ ಸುಖವಾಗಿರಬಹುದು. ಜನವೃದ್ಧಿಂ ನಿಹಂತವ್ಯ ಅನ್ಯಥಾ ಅನ್ನಕ್ಷಾಮದಂ ಕಾಠಿಣ್ಯಂ ನಿಯಮಂ ಕುರ್ಯಾತ್ ದ್ವಯಂ ಸೌಲಭ್ಯಯಾಚಕಂ. We have to control seriously our population. Otherwise, it will lead to many problems. 2 babies should be limited to those who are getting the government facilities. Government facilities should be stopped if a family is getting the third baby. Otherwise, it will ruin the entire system, nation automatically. ಜನವೃದ್ಧಿಂ ನಿಹಂತವ್ಯ, ಜನರ ಅಭಿವೃದ್ಧಿಯನ್ನು, ಜನರ ಸಂಖ್ಯೆಯ ಅಭಿವೃದ್ಧಿಯನ್ನು ನಿಯಂತ್ರಿಸಲೇಬೇಕು. ಅನ್ಯಥಾ ಅನ್ನದ ಹೋರಾಟ ಉಂಟಾಗುತ್ತದೆ, ಕಚ್ಚಾಡುತ್ತಾರೆ. ಕಾಠಿಣ್ಯಂ ನಿಯಮಂ ಕುರ್ಯಾತ್, ಕಠಿಣವಾದ ನಿಯಮ ಮಾಡಬೇಕು. ಯಾವುದೇ ರೀತಿಯ ಫೆಸಿಲಿಟೀಸನ್ನು 2 ಮಕ್ಕಳ ನಂತರ ಕೊಡುವುದಿಲ್ಲ ಅಂತ ಮಾಡುವುದನ್ನು ಬಿಟ್ಟು, ನೀವು 2 ಮಕ್ಕಳು ಮಾಡ್ಕೊಳ್ತೀರಿ, ನಾವು 12 ಮಕ್ಕಳು ಮಾಡ್ಕೊಳ್ತೀವಿ, ನಾವು 12 ಮಾಡ್ತೀನಿ, ನೀವು 24 ಮಾಡ್ಕೊಡ್ತೀವಿ ಅಂತ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗುವುದಿಲ್ಲ. ಜನವೃದ್ಧಿಂ ನಿಹಂತವ್ಯ, ಎಲ್ಲರಿಗೂ 2 ಸಾಕು ಅಂತ ಮಾಡಿ ಇನ್ನೂ ಮಾಡಿಕೊಳ್ಳುತ್ತೇನೆ ಎಂದವರಿಗೆ ಯಾವುದೇ ರೀತಿಯ ಸೌಲಭ್ಯವನ್ನು ಕೊಡದೆ ಅಭಿವೃದ್ಧಿ ಮಾಡಬಹುದು. ದ್ವಯಂ ಸೌಲಭ್ಯಯಾಚಕಂ, ದ್ವಯಂ 2 ಮಕ್ಕಳು ಮಾತ್ರ ಇದ್ದವರಿಗೆಲ್ಲ ರೀತಿಯ ಸೌಲಭ್ಯವನ್ನು ಕೊಡು. ಹೆಚ್ಚಿನ ಅವರಿಗೆ ಕೊಡುವ ಸೌಲಭ್ಯವನ್ನು ಇವರಿಗೆ ಕೊಡು. ಸಹಜವಾಗಿ ಅವರು ಇದೇ ದಾರಿಗೆ ಬರುತ್ತಾರೆ. ಆರೋಗ್ಯ ಆದ್ಯತಾ ಕ್ಷೇತ್ರಂ ಗ್ರಾಮೇ ಅತ್ಯಂತ ವರ್ಧನಂ ತದೇವ ಸಮತಾ ಮೂಲಂ ವಿಕೇಂದ್ರೀಕೃತ ಭಾರತಂ. Health facilities should be given more in the rural areas, which is the root cause for the progress. Equality and decentralization will improve India. We have all the facilities in city centers, health facilities, but not in the rural areas, which is really a pathetic situation. Rural people should travel 5 kilometers for an ordinary fever tablet. Really a pathetic situation. That should be improved. Health facilities should be improved in the rural areas. Then only we can see the equality and decentralization. ಆರೋಗ್ಯ ಆದ್ಯತಾ ಕ್ಷೇತ್ರ, ಆರೋಗ್ಯವನ್ನು ಖಂಡಿತವಾಗಿ ಎಲ್ಲರಿಗೂ ಜಾತಿ ಭೇದ ಜನಾಂಗ ಯಾವುದೇ ವ್ಯತ್ಯಾಸ ಇಲ್ಲದೆ ಎಲ್ಲರಿಗೂ ಕೊಡಬೇಕು. ಅದರಲ್ಲೂ ಗ್ರಾಮಗಳಿಗೆ ಅತ್ಯಂತ ವರ್ಧನ, ಹೆಚ್ಚಿನ ವ್ಯವಸ್ಥೆಯನ್ನು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ಹಳ್ಳಿಗಳಲ್ಲಿ ಟ್ಯಾಕ್ಸ್ ಫ್ರೀ ಮಾಡಿ ಕೊಡಬೇಕು. ತದೇವ ಸಮತಾ ಮೂಲಂ, ಅದೇ ಸಮತೆಯ ಮೂಲ, ಸಮಾನತೆಯ ಮೂಲ. ವಿಕೇಂದ್ರೀಕೃತ ಭಾರತವಾಗಲು ಅದೇ ಮೂಲ. ಅದಿಲ್ಲದೆ ನೀನೇನು ಮೇಲ್ಗಡೆ ತ್ಯಾಪೆ ಹಚ್ಚಿದ್ರು ಅದೇ ರಾಗ, ಅದೇ ಹಾಡು. ಮಾಲಿನ್ಯಂ ನಿಗ್ರಹಾರ್ಥಾಯ ಸರ್ವೇಂದ್ರಿಯ ಶೋಧನಂ ವೃಕ್ಷಾದ್ವಾಯು ಸೂರ್ಯಾದಿ ಪಂಚಭೂತಾದಿ ನಿರ್ಮಿತಂ. We have to search the source of energy
by all possible sources which are freely given by the nature. Energy should be generated by all natural air, water, sun, etc. seriously, not for show off. We have to follow the conventional source of energy. We have to follow the non-conventional source of energy instead of conventional source of energy. We have to expand rapidly the solar energy. We have to expand all other available air power energy sources so that we can improve the country. ಮಾಲಿನ್ಯಂ ನಿಗ್ರಹಾರ್ಥಾಯ ಸರ್ವೇಂದ್ರಿಯ ಶೋಧನಂ. ಮಾಲಿನ್ಯ ಕಡಿಮೆ ಮಾಡಬೇಕು ಅಂತಂದರೆ ಎಲ್ಲ ರೀತಿಯ ಇಂಧನಗಳನ್ನು ಶೋಧನೆ ಮಾಡಬೇಕು. ಮರದಿಂದ ಯಾವ ರೀತಿ ಎನರ್ಜಿಯನ್ನು ಮಾಡ್ಬೋದು, ಶಕ್ತಿಯನ್ನು ಉತ್ಪಾದನೆ ಮಾಡ್ಬೋದು, ವಾಯುವಿನಿಂದ, ಸೂರ್ಯನಿಂದ ಅಥವಾ ಪಂಚಭೂತಾದಿಗಳಿಂದ ಇನ್ಯಾವ್ಯಾವ ರೀತಿಯಿಂದ ಏನೇನು ಮಾಡ್ಬೋದು ಎಲ್ಲವನ್ನು ಕಂಡುಹಿಡಿದಾಗ ಸಹಜವಾಗಿ ಮಾಲಿನ್ಯ ಕಡಿಮೆಯಾಗುತ್ತದೆ. ಮಾರ್ಗಂತು ಬಹುಧಾ ವಿದ್ಧಿ ತಂತ್ರಾಂಶ ಜ್ಞಾನಮಾಶ್ರಿತಂ ಲೇಖನಿ ನಾಶನಾರ್ಥಾಯ ಚಿಂತನಂ ಶೋಧನಾರ್ಥಿನಾಂ. There are two varieties of technology which increases knowledge earning. In this juncture, the research should be made to eradicate the pen. ಮಾರ್ಗಂತು ಬಹುಧಾ ವಿದ್ಯೆ, ಅನೇಕ ದಾರಿಗಳಿವೆ, ಮಾರ್ಗಗಳಿವೆ. ಬಹುಧಾ ವಿದ್ಯೆ ತಂತ್ರಾಂಶ ಜ್ಞಾನಮಾಶ್ರಿತಂ, ತಂತ್ರಾಂಶವನ್ನು ಆಚರಿಸಿ ಟೆಕ್ನಾಲಜಿಯನ್ನು ಆಶ್ರಯಿಸಿ ಅನೇಕ ರೀತಿಯ ಜ್ಞಾನಗಳಿವೆ. ಆದ್ದರಿಂದ ರಿಸರ್ಚ್ ಎಲ್ಲಾಗಬೇಕು ಅಂದರೆ ಲೇಖನಿ ನಾಶನಾರ್ಥಾಯ, ಪೆನ್ ಶುಡ್ ಬಿ ಇರಾಡಿಕೇಟೆಡ್. ಪೆನ್ ಪೇಪರ್ ಇಲ್ಲದ ಒಂದು ಸ್ಥಿತಿ ಬರಬೇಕು. ಆಗ ಸಹಜವಾಗಿ ಅಭಿವೃದ್ಧಿಯಾಗಲು ಸಾಧ್ಯ. ತೀವ್ರ ಶೋಧನ ಕರ್ತವ್ಯ ವಾತಾವರಣ ವ್ಯತ್ಯಯಂ ಮಾನವಾಹಾರ ಮೂಲಾಯ ಜಲವೃಕ್ಷಂ ಸುರಕ್ಷಿತಂ. Serious research should be made on global warming. Water and plantation should be protected for the human survival. ಮಾನವ ಆಹಾರ ಮೂಲಾಯ, ಮನುಷ್ಯನ ಆಹಾರ ಮೂಲಕ್ಕೋಸ್ಕರ ಜಲವೃಕ್ಷಂ ಸುರಕ್ಷಿತಂ. ಮರಗಳು ಚೆನ್ನಾಗಿರಬೇಕು, ನೀರು ಚೆನ್ನಾಗಿರಬೇಕು, ಗಾಳಿ ಚೆನ್ನಾಗಿರಬೇಕು. ಎಲ್ಲವೂ ಚೆನ್ನಾಗಿದ್ರೆ ಮಾತ್ರ ವಾತಾವರಣ ವ್ಯತ್ಯಯ ಆಗುವುದಿಲ್ಲ. ತೀವ್ರ ಶೋಧನ ಕರ್ತವ್ಯ. ಇಲ್ಲಿ ನಡೆಯಬೇಕಾದ್ದು ಸಂಶೋಧನೆಗಳು. ಇದು ಬಿಟ್ಟು ಇನ್ನೆಲ್ಲೆಲ್ಲೋ ಏನೇನೋ ಮಾಡಿದ್ರೆ ಸಂಶೋಧನೆ ಮಾಡೋದಷ್ಟೇ ಕೊನೆಯಲ್ಲ, ಜೊತೆಗೆ ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದು ಜನರಿಗೆ ಅನುಕೂಲವಾಗುವಂತಹ ಸ್ಥಿತಿ ನಿರ್ಮಾಣವಾಗಬೇಕು. ಆಗ ಮಾತ್ರ ಸಂಶೋಧನೆ ಒಂದು ಬೆಲೆ. ಪುಸ್ತಕ ಬರೆದು ಲೈಬ್ರರಿಯಲ್ಲಿ ರಾಶಿ ತುಂಬಿದರೆ ಅಷ್ಟೇ, ಅಲ್ಲಿಗೆ ಮುಗಿಯಿತು. ಪುಸ್ತಕದಲ್ಲಿರುವ ವಿದ್ಯೆ, ಬೇರೆಯವರಲ್ಲಿರುವ ಹಣ ನಮ್ಮ ಕಾಲಕ್ಕೆ ಎಂದೂ ಉಪಯೋಗಕ್ಕೆ ಬರುವುದೇ ಇಲ್ಲ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಸಂಸ್ಕಾರಿ ಕುಲಸಂಜಾತಃ ವೃದ್ಧಿ ಯೋಜನ ತತ್ಪರ ಯೋಜನಾ ಲಾಭಕಾಲೇ ತು ಅಗ್ರಮಾಯಾತಿ ದುರ್ಜನಾಃ. Good natured personality will be interested in good planning and implementation wholeheartedly. But once yielding starts, all the idiots rush in or enters will come and snatch all the fruits or the yield by hook or crook method or criminal method. ಸಂಸ್ಕಾರಿ ಕುಲ ಸಂಜಾತಃ, ಉತ್ತಮ ಸಂಸ್ಕಾರವುಳ್ಳವನು, ಸಮಾಜ ಸೇವೆ ಮನಸ್ಸುಳ್ಳವನು, ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು, ವೃದ್ಧಿ ಯೋಜನ ತತ್ಪರ, ಅನೇಕ ರೀತಿಯ ಯೋಜನೆಗಳು, ಪ್ಲ್ಯಾನಿಂಗು, ಹಗಲು ರಾತ್ರಿ ಒದ್ದಾಡಿ ಯೋಜನೆ ಮಾಡಿ ಪ್ಲ್ಯಾನ್ ಮಾಡಿ ಹೀಗೆ ಆಗಬೇಕು ಎಂದು
ಒಂದು ಸಂಸ್ಥೆಯನ್ನು ಬೆಳೆಸುತ್ತಾನೆ. ಯೋಜನೆ ಇನ್ನೇನು ಲಾಭ ಬರಬೇಕು, ಒಳ್ಳೆ ಲಾಭ ಕಾಲ ಬರ್ತಾ ಇದೆ, ಯೋಜನೆ ಫಲಿಸಿ ಸಂಸ್ಥೆ ಉತ್ತುಂಗ ಸ್ಥಿತಿಗೆ ಬರ್ತಾ ಇದೆ ಅನ್ನೋ ಕಾಲಕ್ಕೆ ಅಗ್ರಮಾಯಾದಿ ದುರ್ಜನ ನಾನೇ ಮಾಡಿದ್ದು ಅಂತ ಹೇಳಿ ಬಂದು ನಿಂತ್ಕೊಳ್ಳೋರು ಯಾರು? ದುರ್ಜನರು. ಅಲ್ಲಿ ನೆಕ್ಲಿಕ್ಕೆ ನುಂಗ್ಲಿಕ್ಕೆ ಅವಕಾಶ ಆದ ಕೂಡಲೇ ಬರ್ತಾರೆ. ಅಲ್ಲಿವರೆಗೆ ಕಷ್ಟದಲ್ಲಿ ಯಾರೂ ಇರೋದಿಲ್ಲ. ಎಲ್ಲ ರೆಡಿ ಆಯಿತು ಅಂತಂದ ತಕ್ಷಣ ಓಡಿ ಬಂದು ನಾನೇ, ನಂದೇ, ನನ್ನ ಹಕ್ಕು ಅಂತ ಬಂದು ನಿಂತ್ಕೋತಾರೆ. ಎಚ್ಚರವಿರಬೇಕು. ಶ್ರಮಾದಾನಂಚ ಕರ್ತವ್ಯ ವಿದ್ಯಾಭ್ಯಾಸರತಃ ಸದಾ ವಿದ್ಯಾ ತತ್ವಸುಜ್ಞಾನಂ ದೇಹದಂಡೇ ಪ್ರಾಯೋಗಿಕಂ. All knowledge yearning students should render certain genuine free services to the society. Education will give knowledge, bookish education will give knowledge, and the practical life will give the self-realization. ಶ್ರಮಾದಾನಂಚ ಕರ್ತವ್ಯ. ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸರತ ಸದಾ ವಿದ್ಯಾಭ್ಯಾಸವನ್ನು ಮಾಡುವಂತಹ ಆಸಕ್ತಿ ಉಳ್ಳಂತಹ ಎಲ್ಲ ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ವಾರದಲ್ಲಿ ಒಂದು ದಿನವಾದರೂ ಅಥವಾ ದಿನದಲ್ಲಿ ಕೆಲವು ಗಂಟೆಯಾದರೂ ಶ್ರಮಾದಾನ, ಮುಕ್ತವಾದ ಶ್ರಮಾದಾನ, ಸಮಾಜ ಸೇವೆ, ಕಸ ಎತ್ತುವುದು ಅಥವಾ ಯಾವುದೇ ರೀತಿಯ ರಸ್ತೆಯಲ್ಲಿ ಸಮಸ್ಯೆಗಳಿದ್ದರೆ ಪರಿಹಾರ ಮಾಡುವುದು, ವೃದ್ಧರಿಗೆ ಸಹಾಯ ಮಾಡುವುದು, ಅಂಗವಿಕಲರಿಗೆ ಸಹಾಯ ಮಾಡುವುದು ಇತ್ಯಾದಿ ಏನಾದರೂ ಒಂದು ಕೆಲಸವನ್ನು, ಶ್ರಮಾದಾನವನ್ನು ವಾರಕ್ಕೆ ಒಮ್ಮೆ ಆದರೂ ಮಾಡಲೇಬೇಕು. ಇದು ಪ್ರಾಕ್ಟಿಕಲ್ ಜೀವನ. ಸಮಾಜದ ಜೊತೆ ಬದುಕಬೇಕು. ವಿದ್ಯೆಯ ತತ್ವಸುಜ್ಞಾನಂ. ಬುಕ್ಸ್ ಓದೋದ್ರಿಂದ ತತ್ವಜ್ಞಾನ ಬರುತ್ತದೆ, ಇಲ್ಲ ಎಂದಲ್ಲ. ಆದರೆ ಪ್ರಾಯೋಗಿಕವಾದ ಅಧ್ಯಯನ ಬರಬೇಕಾದ್ರೆ ದೇಹವನ್ನು ದಂಡಿಸಬೇಕು. ಕಾಲೇಜ್ ಸುತ್ತಮುತ್ತ ಇರೋ ಕಸ ತೆಗೆದ್ರೂ ಸಾಕು, ಗಿಡಗಂಟಿಗಳನ್ನು ತೆಗೆದ್ರೂ ಸಾಕು, ಅಥವಾ 4 ಜನ ಆಸ್ಪತ್ರೆಯಲ್ಲಿ ಏನಾದರೂ ಸೇವೆ ಮಾಡಿದ್ರೂ ಸಾಕು, ಅಥವಾ ಯಾವುದೇ ಸಾಮಾಜಿಕ ಸೇವೆ ಯಾವುದಾದ್ರೂ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಮಾಡಿದ್ರೂ ಸಾಕು, ಅಥವಾ ವಾರಕ್ಕೆ ಒಂದು 2 hours ಮಾಡಿದ್ರೂ ಸಾಕು. ಹಾಗೆ ಮಾಡೋದ್ರಿಂದ ವಿದ್ಯಾಭ್ಯಾಸ ಪುಸ್ತಕದಿಂದ ಸಿಗುತ್ತದೆ, ದೇಹದಂಡದಿಂದ ಪ್ರಾಯೋಗಿಕ ಅಧ್ಯಯನ ಸಿಗುತ್ತದೆ, ಹೆಚ್ಚು ಕಾಲ ಬಾಳುತ್ತಾನೆ. ಅನ್ನೋತ್ಪಾದಕಯ ವ್ಯಕ್ತಿ ದುರಂತಂ ಅನ್ನಯಾಚಕಃ ತತ್ಸಮಂ ದುರ್ಗುರುನ್ ತತ್ರ ಛಾತ್ರಂ ಪೃಚ್ಛಂತಿ ಸಂಕಟೆ. Unproductive youth will be the beggar of food in the future, and they are the national waste. Similarly, a teacher is similar to a beggar when he is begging from the students. ಅನ್ನೋತ್ಪಾದಕಯ ವ್ಯಕ್ತಿ, ಅನ್ನವನ್ನು ಉತ್ಪಾದಿಸುವ ಯಾವ ವ್ಯಕ್ತಿಯು ದುರಂತಂ ಅನ್ನಯಾಚಿಕೆ, ಅನ್ನವನ್ನು ಉತ್ಪಾದಿಸುವ ವ್ಯಕ್ತಿಯೇ ಅನ್ನವನ್ನು ಕೇಳುತ್ತಾನೆ ಎಂದರೆ ಇದಕ್ಕಿಂತ ದುರಂತ ಬೇಕೇ? ತತ್ಸಮಂ ದುರ್ಗುರುನ್ ತತ್ರ. ಅದಕ್ಕೆ ಸರಿಯಾಗಿ ಇನ್ನೊಂದು ಉದಾಹರಣೆ ಅಂದರೆ ಕೆಟ್ಟ ಗುರುಗಳು. ಕೆಟ್ಟ ಗುರುಗಳು ಯಾರು? ಸಮಯ ಸಂದರ್ಭ ನೋಡಿ ಆ ಟೂರ್ಗೆ ಹೋಗ್ಬೇಕು, ಈ ಟೂರ್ಗೆ ಹೋಗಬೇಕು, ಆ ಫಂಕ್ಷನ್ ಮಾಡಬೇಕು, ಈ ಫಂಕ್ಷನ್ ಮಾಡಬೇಕು ಅಂಥೇಳಿ ಹುಡುಗರಿಂದ ದುಡ್ಡು ಕಲೆಕ್ಟ್ ಮಾಡಿ ಛಾತ್ರಂ ಪೃಚ್ಛಂತಿ ಸಂಕಟೆ, ಎಲ್ಲ ಸಮಯಗಳಲ್ಲಿ ಸ್ಟೂಡೆಂಟ್ಸ್ಗಳಿಂದ ಫೀಸ್ ವಸೂಲಿ ಮಾಡಿ ಆ ದುಡ್ಡಿನಿಂದ ಮಜಾ ಮಾಡುವಂಥವರು ಒಳ್ಳೆಯ ಗುರುಗಳು ಆಗಲು ಹೇಗೆ ಸಾಧ್ಯ? ಎಚ್ಚರವಿರಬೇಕು ಸಮಾಜ. ಪತ್ರಲೇಖನಿ ನಿರ್ನಾಮಾತ್ ಸಮೃದ್ಧಿಂ ಗ್ರಾಮ್ಯ ಭಾರತಂ. ಪ್ರಗತಿ ದರ್ಶನ ಕರ್ತವ್ಯ ತಂತ್ರಾಂಶೇ ದೂರದರ್ಶನಂ. If you want to improve the rural belt, first of all, we have to eradicate the paper and pen system. The progress report should be made over the live television telecast and through the modern technology. ಆನ್ಲೈನಲ್ಲಿ TV9 ಅವ್ರು ನಿಲ್ಲಿಸ್ಕೊಂಡು ಗ್ರಾಮ ಸೇವೆ, ರಸ್ತೆ ರಿಪೇರಿ ಮಾಡೋದನ್ನ ಲೈವ್ ಆಗಿ ತೋರಿಸ್ಬೇಕು. ಸಮಸ್ಯೆಗಳಿದ್ರೆ ಅಲ್ಲೇ DC ಅಥವಾ ಯಾರ ಮೇಲ್ಗಡೆ ಹೈಯರ್ ಆಫೀಸರ್ ಇರ್ತಾರೆ ಅದನ್ನು ಅಲ್ಲೇ ಕ್ಲಿಯರ್ ಮಾಡುವ ಅವಕಾಶ ಇರಬೇಕು. ಕಡಿಮೆ ಟಾರ್ ಹಾಕಿದೆ ಸರಿ ಹಾಕು ಅಂತ ಆನ್ಲೈನಲ್ಲೇ ಫೋನ್ ಮೂಲಕ ಹೇಳುವಾಗ ಆದರೆ ಎಷ್ಟು ಚಂದ. ಇದು ಬಿಟ್ಟು ಲೇಖನಿಯಲ್ಲಿ ಪತ್ರ ಬರೆದು ಅಪ್ಲಿಕೇಶನ್ ಹಾಕಿ ಬುಕ್ ಬರೆದು ಆಗೋಯ್ತು ಅಂತ ಲೆಕ್ಕ ತೋರಿಸ್ಬಿಟ್ಟು ಕೋಟ್ಯಾಂತರ ರೂಪಾಯಿ ನುಂಗುವುದರಿಂದ ಇಂದಿನ ಭಾರತ ಎಲ್ಲ ಒಂದೇ ಆಗಿರುತ್ತದೆ. ದೇಶವೃದ್ಧಿಂ ಪ್ರಜಾತವ್ಯಂ ಗಣಕತಂತ್ರಾಂಶ ಮಾಧ್ಯಮಾತ್. ದೋಷಕಾರ್ಯಂ ಪ್ರಜಾವೇದ್ಯಂ ದಂಡಿತಂ ತತ್ರ ವಂಚಕಃ. The progress of the country should be done over the modern technological instruments and media,
and the punishment to the culprits should be done then and there and telecasted from the spot immediately to the people. People should know the problem of that particular work done. ದೇಶವೃದ್ಧಿಂ ಪ್ರಜಾತವ್ಯಂ, ದೇಶವೃದ್ಧಿಯನ್ನು ಮಾಡಬೇಕು. ಪ್ರಜಾತವ್ಯಂ ಪ್ರಕರ್ಷೇಣ ಜಾತವ್ಯಂ, ಸರಿಯಾಗಿ ಮಾಡಬೇಕು, ನೋಡಬೇಕು. ಗಣಕತಂತ್ರಾಂಶ ಮಾಧ್ಯಮಾತ್, ಗಣಕತಂತ್ರಾಂಶದಿಂದ ಮಾಧ್ಯಮದ ಮೂಲಕ ದೇಶವೃದ್ಧಿಯನ್ನು ಜನ ನೋಡುವಂತಾಗಬೇಕು. ನಡೀತಾ ಇರೋ ಸ್ಪಾಟ್ ಲೈವ್ ಸಿಗಬೇಕು. ದೇಶ ಕಾರ್ಯಂ ಪ್ರಜಾ ವೇದ್ಯಂ ದೋಷ ಕಾರ್ಯಂ, ದೋಷ ಕಾರ್ಯಂ ಏನಾದ್ರು ತಪ್ಪುಗಳು ನಡೀತಾ ಇದ್ರೆ ಜನರಿಗೆ ಆನ್ಲೈನಲ್ಲಿ ಕಾಣಿಸ್ಬೇಕು, ತೋರಿಸ್ಬೇಕು. ಟಿ ವಿ ಮಾಧ್ಯಮದವ್ರು ಏನೇನೋ ತೋರಿಸೋ ಬದಲು ನಡೀತಾ ಇರೋ ಕೆಲಸವನ್ನು ತೋರಿಸ್ಲಿ. ಆಗ ಆಮೇಲೆ ದಂಡಿತಂ ತತ್ರ ವಂಚಕ, ಸ್ಪಾಟಲ್ಲಿ ತೋರಿಸಿ ಆನ್ಲೈನಲ್ಲಿ ಅದಕ್ಕೆ ಯಾರು ಸಂಬಂಧಪಟ್ಟ ಮೇಲಧಿಕಾರಿ ಇರ್ತಾನೆ ಅವನಿಗೆ ಡೈರೆಕ್ಟ್ ಮಾಡಿಸಿ, ಅದನ್ನು ಜನರಿಗೆ ತೋರಿಸಿ, ಲೈವ್ ತೋರಿಸಿ. ಆಟೋಮ್ಯಾಟಿಕ್ಕಾಗಿ ಅಲ್ಲೇ ಸಮಸ್ಯೆ ಪರಿಹಾರ ಆಗುತ್ತದೆ. ಇದ್ರ ಬದಲು ಅವನು ಅಷ್ಟು ನುಂಗ್ದ ಇಷ್ಟು ನುಂಗ್ದ ಅಂತ ಕೋರ್ಟಿಗೆ ಹಾಕುವಂತ 10 ವರ್ಷ ಆದಮೇಲೆ ಸೇತುವೆ ಬಿದ್ದೋಯ್ತು ಅಂತ ಹೇಳೋ ಬದಲು ಸ್ಪಾಟಲ್ಲಿ ತೋರಿಸಿದ್ರೆ ಆಟೋಮ್ಯಾಟಿಕ್ಕಾಗಿ ತಪ್ಪುಗಳು ತಿದ್ದಿಕೊಳ್ಳುತ್ತಾರೆ, ದಂಡನೆಯೂ ಕಮ್ಮಿಯಾಗುತ್ತದೆ, ಜನರು ಸುಖವಾಗಿರುತ್ತಾರೆ. ಸಂಸ್ಥಾನಂ ಲೇಖನಿ ಪತ್ರಂ ವ್ಯವಹಾರಂ ಭ್ರಷ್ಟಜಾಲಕಂ ಸುಸಾಧ್ಯಂ ಗಣಕತಂತ್ರಾಂಶೆ ಸಮಸ್ಯಾ ಅಂತ್ಯ ತತ್ಕ್ಷಣೆ. Organization auditing statement is the main source of corruption. That is the pen and paper based. The new live technology is the only alternative to solve these problems. ಸಂಸ್ಥಾನಂ ಲೇಖನಿ ಪತ್ರ, ಪತ್ರ ವ್ಯವಹಾರ, ಪೆನ್ ವ್ಯವಹಾರ, ಭ್ರಷ್ಟಜಾಲಕಂ ಭ್ರಷ್ಟರನ್ನ ಅಭಿವೃದ್ಧಿ ಮಾಡುವ ಒಂದು ಸಾಧನ, ಬ್ರಿಡ್ಜು. ಆದರೆ ಪರಿಹಾರ ಹೇಗೆ ಮಾಡಬಹುದು ಅಂದರೆ ಗಣಕತಂತ್ರಾಂಶದ ಮೂಲಕ ಎಲ್ಲ ಆನ್ಲೈನ್ ಸ್ಪಾಟಲ್ಲಿ ನಡಿಬೇಕು. ಪ್ರತಿಯೊಂದು ವ್ಯವಹಾರಗಳು ಅಪ್ ಟು ಡೇಟ್ ಅಲ್ಲಲ್ಲೇ ಆನ್ಲೈನಲ್ಲಿ ಅಪ್ಡೇಟ್ ಆಗಬೇಕು. ಸುಸಾಧ್ಯಂ, ಇದು ಸಾಧ್ಯ, ಮಾಡಿದರೆ ಬೇಕಾದಷ್ಟು ಇನ್ನೂ ಅಭಿವೃದ್ಧಿ ಆಗಬೇಕು. ಸಮಸ್ಯೆ ಅಂತ್ಯ ತತ್ಕ್ಷಣೆ, ಅಲ್ಲಿ ಸಮಸ್ಯೆಗಳಿದ್ದಾಗ ಅದನ್ನು ಇಡೀ ಸಮಾಜ ನೋಡಬೇಕು. ಆಗ ಸಹಜವಾಗಿ ಸಮಸ್ಯೆಗಳು ಅಲ್ಲಲ್ಲಿ ಪರಿಹಾರವಾಗಿ ತೀರ್ಮಾನವಾಗಿ ಅವರಿಗೆ ಶಿಕ್ಷೆಯಾಗುವುದರಿಂದ ಜನರು ಹೆದರಿ ಕೆಲಸ ಮಾಡುತ್ತಾರೆ. ಸಾಧು ಸದ್ವ್ಯವಹಾರೇಣ ಸರ್ವಕಾರ್ಯಂ ಅಸಂಭವಂ ದೇಶಕಾಲಂ ಸಮಾಲೋಚ್ಯ ಕೋಪ ಶಾಂತಂ ಸಮಾಚರೇತ್. Only patience will be useless. Sometimes to do the work done, anger and patience should go hand in hand timely. Sometimes we should be angry, some other time we should have the patience. We should not be extreme, either anger or patience. So during the emergencies and depending upon the time, we have to show the anger and we have to show the patience. Then we can easily do the work. ಸಾಧು ಸದ್ವ್ಯವಹಾರೇಣ, ಯಾವಾಗಲೂ ಸಾಧುವಾಗಿ ಒಳ್ಳೆಯವರಾಗೇ ಇರ್ತೀವಿ. ಎಲ್ರಿಗೂ ಗುಡ್ ಟು ಎವ್ರಿ ಒನ್, ಎಲ್ರಿಗೂ ನಾನು ಒಳ್ಳೆಯವನಾಗೇ ಇರ್ತೀನಿ ಅಂಥೇಳಿ ಯಾವುದೇ ವ್ಯವಹಾರ ಮಾಡಲು ಸಾಧ್ಯವಿಲ್ಲ. ಸರ್ವಕಾರ್ಯಂ ಅಸಂಭವಂ, ಎಲ್ಲರಿಗೂ ಒಳ್ಳೆಯದಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮೇಲ್ಗಡೆ ಕುಳಿತ ಆಫೀಸರ್ ಎಲ್ರಿಗೂ ಒಳ್ಳೆಯವನಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಎಲ್ರಿಗೂ ಒಳ್ಳೆಯವನಾಗಿದ್ರೆ ಮುದ್ದು ಪುಟ್ಟ ಬಂಗಾರ ಅಂತಿದ್ರೆ ಯಾರು ಕೆಲಸನೇ ಮಾಡೋದಿಲ್ಲ. ಕೋಪ ಶಾಂತಂ ಸಮಾಚರೇ, ದೇಶ ಕಾಲವನ್ನು ನೋಡಿಕೊಂಡು, ಸಮಯ ಸಂದರ್ಭ ನೋಡಿಕೊಂಡು ಕೋಪ ಶಾಂತಿಯನ್ನು ಮಾಡಬೇಕಾಗುತ್ತದೆ. ಜ್ಞಾನ ವಿಜ್ಞಾನ ಶಾಸ್ತ್ರಾಣಿ ಅವಿಕ್ರೇಯಂ ಸದಾ ಆಪಣೆ ಶ್ರದ್ಧೆಯಾರ್ಜಿತಯಾ ವಿದ್ಯಾಂ ನ ದಾತವ್ಯಂ ಅಯೋಗ್ಯತಾಂ. ನಾಲೆಡ್ಜ್, ಸೈನ್ಸ್ and discipline of the subject should not be selling on the bazaar or market.
The knowledge which is earned by dedication should not be given to the idiot and lethargic fellow or personality. It should be given only to the dedicated persons and disciplined persons freely. ಜ್ಞಾನ ವಿಜ್ಞಾನ ಶಾಸ್ತ್ರಾಣಿ ಅವಿಕ್ರೇಯಂ. ಜ್ಞಾನ ವಿಜ್ಞಾನ ಶಾಸ್ತ್ರ ಸಬ್ಜೆಕ್ಟ್ ಅವುಗಳನ್ನೆಲ್ಲ ದುಡ್ಡಿಗೆ ಮಾರ್ಕೊಳ್ಬಾರ್ದು. ಆಪಣೆ ಅಂದರೆ ಅಂಗಡಿಯಲ್ಲಿ ಮಾರಬಾರದು. ಸೋಪು ತರಕಾರಿ ಮಾರದಾಗೆ. ಶ್ರದ್ಧೆಯಾರ್ಜಿತೆಯ ವಿದ್ಯಾಂ, ಕಷ್ಟಪಟ್ಟು ದುಡಿದು ಓದಿ ವಿಜ್ಞಾನವನ್ನು ಪಡೆದುಕೊಂಡಂತಹ ವಿದ್ಯೆಯನ್ನು ಅಯೋಗ್ಯರಿಗೆ ನದಾತವ್ಯಂ, ಕೊಡಬಾರದು. ಪ್ರಣಮಾಮಿ ಸದ್ಗುರುನ್ ತತ್ರ ಅರ್ಥಶಾಸ್ತ್ರಾದಿ ಕಾರಣಂ ಲೌಕಿಕಾರ್ಥಾಯ ರಚಿತಂ ಜ್ಞಾನದಾಹಿನಂ. ಐ ಸರೆಂಡರ್, ಐ ರೆಸ್ಪೆಕ್ಟ್, ಐ ಡೆಡಿಕೇಟ್, I succumb to those who are the authors of economics or any subjects, who have written the concepts of material as well as non-material concepts for the real students of economics as well as other disciplines. ಪ್ರಣಮಾಮಿ ಸದ್ಗುರುನ್ ತತ್ರ, ಅಂತಹ ಗುರುಗಳಿಗೆ ನಮಸ್ಕಾರ ಮಾಡುತ್ತೇನೆ. ಯಾರಿಗೆ? ಅರ್ಥಶಾಸ್ತ್ರಾದಿ ಕಾರಣಂ. ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಯಾವುದೇ ಶಾಸ್ತ್ರ ಇರ್ಬೋದು, ಅದನ್ನೆಲ್ಲ ಬರೆದಂತಹ ಅನೇಕ ಮಹಾನುಭಾವರಿಗೆ ನಮಸ್ಕಾರ ಮಾಡುತ್ತೇನೆ. ಏನು ಮಾಡಿದ್ದಾರೆ ಇವರು? ಲೌಕಿಕ ಅಲೌಕಿಕ ಅರ್ಥಾಯ, ಬದುಕಿಗೆ ಮತ್ತು ಮೋಕ್ಷಕ್ಕೆ ಎರಡಕ್ಕೂ ಕಾರಣವಾಗುವಂತಹ ಅನೇಕ ಪುಸ್ತಕಗಳನ್ನು ಬರೆದು ಇಟ್ಟಿದ್ದಾರೆ. ರಚಿತಂ ಜ್ಞಾನದಾಹಿನಂ, ಯಾರಿಗೆ? ಓದಲು ಮನಸ್ಸಿರುವ ವಿದ್ಯಾರ್ಥಿಗಳಿಗೆ ಬರೆದಿಟ್ಟಿರೋದ್ರಿಂದ ಇವರಿಗೆ ನಮಸ್ಕಾರ ಮಾಡುತ್ತೇನೆ. ವಿನಾ ಚಾರಿತ್ರ್ಯ ಜ್ಞಾನಂ ವಿಜ್ಞಾನಂ ಸ್ವಾರ್ಥಲಾಲಸಂ, ವಿವೇಕ ಆನಂದರಾಹಿತ್ಯಂ ಪೃಥ್ವಿ ನಾಶಕಾರಣಂ. ನಾಲೆಡ್ಜ್ ವಿಥೌಟ್ ಕ್ಯಾರೆಕ್ಟರ್ ಈಸ್ ಸೆಲ್ಫಿಶ್ ಆ್ಯಂಡ್ ಎ ನ್ಯಾಷನಲ್ ವೇಸ್ಟ್. ದ ಸ್ಕಿಲ್ ವಿಥೌಟ್ ಸೆಲ್ಫ್ ಥಿಂಕಿಂಗ್ ಕೆಪಾಸಿಟಿ will not give salvation and will be a national waste and dangerous to the nature. ವಿನಾ ಚಾರಿತ್ರ್ಯ ಜ್ಞಾನಂ, ಕ್ಯಾರೆಕ್ಟರ್ ಇಲ್ಲದ, ಚಾರಿತ್ರ್ಯ ಇಲ್ಲದ ಯಾವ ಜ್ಞಾನ ಇದೆಯೋ ಅದು ವಿಜ್ಞಾನ ಅಲ್ಲ, ಸ್ವಾರ್ಥ ಲಾಲಸೆಗಾಗಿ ಬೆಳೆದ ಜ್ಞಾನ ಆಗಿದೆ. ವಿವೇಕ ಆನಂದರಾಹಿತ್ಯಂ, ಅಂತಃಪ್ರಜ್ಞೆ, ಅಂತಃಸಾಕ್ಷಿ, ಆಂತರಿಕವಾಗಿ ಸಮಾಧಾನ ಕೊಡದ ಯಾವ ವಿದ್ಯೆಯೂ ವಿವೇಕ ಆನಂದರಾಹಿತ್ಯಂ, ವಿವೇಕಾನಂದ ಇಲ್ಲದ ಯಾವುದೇ ಜ್ಞಾನವೂ ಪೃಥ್ವಿ ನಾಶಕಾರಣಂ, ಇದರಿಂದ ನೇಚರ್, ಸಮಾಜ ಎಲ್ಲವೂ ನಾಶವಾಗಿ ಹೋಗುತ್ತವೆ. ಶೋಧನಂ ತತ್ರ ಕರ್ತವ್ಯ ಮೂಲ ಶಿಕ್ಷಣವರ್ಧಕಂ ವೃತ್ತಿ ಪ್ರವೃತ್ತಿ ಸಂಯೋಗಾತ್ ದೇಶಕಾಲಾದಿವರ್ಧಕಂ. We have to make research especially on the basic knowledge in education. That education should enhance the profession as well moral behavior in the society and thereby overall progress of the country. ಶೋಧನಂ ತತ್ರ ಕರ್ತವ್ಯ ಮೂಲ ಶಿಕ್ಷಣವರ್ಧಕಂ, ಮೂಲ ಶಿಕ್ಷಣವನ್ನು ಅಭಿವೃದ್ಧಿ ಮಾಡುವಂತಹ ಯಾವುದೇ ಶಿಕ್ಷಣವನ್ನು ನಾವು ರಿಸರ್ಚ್ ಮಾಡಬೇಕು. ಮೂಲ ಶಿಕ್ಷಣ ಅಭಿವೃದ್ಧಿ ಆಗಬೇಕು, ಬೇಸಿಕ್ ನಾಲೆಡ್ಜ್ ಸಿಗಬೇಕು. ಸುಮ್ಮನೆ ದೊಡ್ಡ ಲೆವೆಲ್ ಹೈಯರ್ ಎಜುಕೇಷನ್ ಮಾಡಿಕೊಂಡು ಬೇಸಿಕ್ ಆಯ್ಕೆ ಕಖ ಗಗ ಅಲ್ಪ ಪ್ರಾಣ ಮಹಾಪ್ರಾಣ ಸಂಧಿ ಸಮಾಸಗಳೇ ಬರೋದಿಲ್ಲ. ಅಂದರೆ ಮೂಲ ಶಿಕ್ಷಣ ಅಭಿವೃದ್ಧಿ ಆಗಬೇಕು. ಅದು ಅಭಿವೃದ್ಧಿ ಆಗೋದಕ್ಕೆ ಏನೇನು ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿಬೇಕು ಅಂತ ಹುಡುಕಬೇಕಾಗತ್ತೆ. ವೃತ್ತಿ ಪ್ರವೃತ್ತಿ ಸಂಯೋಗ, ವೃತ್ತಿಯೂ ಚೆನ್ನಾಗಿರಬೇಕು, ಪ್ರವೃತ್ತಿಯು ಕ್ಯಾರೆಕ್ಟರ್ ಚೆನ್ನಾಗಿರಬೇಕು. ಅವೆರಡರು ಒಟ್ಟೊಟ್ಟಿಗೆ ಹೋಗುವಂತಹ ಯಾವುದಾದ್ರೂ ಒಂದು ವಿದ್ಯೆ ಇದೆಯಾ ಅಂತ ಹುಡುಕಿ ಅದರಿಂದ ದೇಶ ಕಾಲ ಸಮಯ ಸಂದರ್ಭ ತಕ್ಕ ಹಾಗೆ ಬದಲಾವಣೆ ಮಾಡಿಕೊಳ್ಳುವಂತಹ ಯಾವುದೇ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಬೇಕು. ದೇಶಾಭಿವೃದ್ಧಿ ಕಾರ್ಯೇತು ಪ್ರಾಮುಖ್ಯಂ ಪ್ರತಿ ಸತ್ಫಲಂ ಶಿಕ್ಷಣೆ ಲಕ್ಷ್ಯ ಸಂಪೂರ್ಯ ಕಾ ವಿದ್ಯಾ ಸ್ವಾರ್ಥ ಜೀವನೆ. ಇಫ್ ಯು ವಾಂಟ್ ಟು ಇಂಪ್ರೂವ್ ದ ಕಂಟ್ರಿ, get the returns from the investment from everything including education or even health and food nominally. If we
are so selfish after getting free education of crores of rupees of investment by the government, and that will be a national waste if it is not utilized systematically. And if a student after degree who doesn't know the basic concepts of ABCD, then entire investment will be a national waste. So get the return slowly and steadily from everyone, irrespective of the caste, creed, race, sex, etc. So those students who got the education at the cost of the government should return after getting the jobs, not in full, but at least 1% or 2% should be returned to the government. Then only so that we can invest better for the next generation. Otherwise, national waste, because students don't know the value of it. Therefore, they should know the value of investment, because every action has its own equal and opposite reaction. Every investment should have the return on investment. Therefore, government should think of these things. ದೇಶಾಭಿವೃದ್ಧಿ ಕಾರ್ಯೇತು ಪ್ರಾಮುಖ್ಯಂ ಪ್ರತಿ ಸತ್ಫಲಂ. ಎಲ್ಲದಕ್ಕೂ ಒಂದು ಸರಿಯಾದ ರಿಟರ್ನ್ಸ್ ಇರಬೇಕು, ಸತ್ಫಲ ಇರಬೇಕು, ಆಗ ದೇಶ ಅಭಿವೃದ್ಧಿ ಆಗುತ್ತದೆ. ಶಿಕ್ಷಣದಲ್ಲೂ ಹಾಗೇನೆ. ಶಿಕ್ಷಣೇ ಲಕ್ಷ ಲಕ್ಷ ಸಂಪೂರ್ಯ. ಕೋಟಿ ಕೋಟಿ ಶಿಕ್ಷಣಕ್ಕೆ ಇನ್ವೆಸ್ಟ್ ಮಾಡಿ, ಹೂಡಿಕೆ ಮಾಡಿ, 1 ರೂಪಾಯಿಯೂ ವಾಪಸ್ ಬರದೇ ಇದ್ದರೆ, ಅಥವಾ ಸರಿಯಾದ ಶಿಕ್ಷಣವೂ ಕಲ್ತುಕೊಳ್ಳದೇ ಇದ್ದರೆ, 10 ವರ್ಷ ಇಂಗ್ಲೀಷ್ ಓದ್ತಾನೆ, ಇಂಗ್ಲೀಷಲ್ಲಿ ABCD ಅಂದರೆ ಎಷ್ಟು ಅಕ್ಷರ ಇದೆ ಅಂತ ಗೊತ್ತಿರಲ್ಲ. ಯಾಕೆ ಸುಮ್ಮನೆ ಕೋಟಿ ಕೋಟಿ ಇನ್ವೆಸ್ಟ್ ಮಾಡೋದು? ವಿದ್ಯಾ ಸ್ವಾರ್ಥ ಜೀವನೆ. ಇಷ್ಟೆಲ್ಲ ಆಗಿ ಎಜುಕೇಟೆಡ್ ಆದ ವಿದ್ಯಾರ್ಥಿಗಳು ಸ್ವಾರ್ಥ ಬಿಟ್ಟು ಸಮಾಜಕ್ಕೆ ಏನಾದರೂ ಮಾಡ್ತಾರ? 1% ಇರ್ಬೋದು, ಅದ್ರ ಮಿಕ್ಕಿದ್ದಕ್ಕೇನು? ಅದರಿಂದ ಅವ್ರ ಕೆಲಸ ಸಿಕ್ಕ ನಂತರ ಇಷ್ಟು % ಸರ್ಕಾರಕ್ಕೆ ಕೊಡಬೇಕು ನೀವು. ಯಾಕೆಂದರೆ ಸರ್ಕಾರ ನಿಮಗೆ ವಿದ್ಯಾಭ್ಯಾಸ ಕೊಟ್ಟಿದೆ, ಕೊಟ್ಟ ಹಣದಿಂದ ನಾವು ಮುಂದಿನ ಜನ್ರೇಷನ್ಗೆ ಕೊಡ್ತೀವಿ ಅಂತ ಮಾಡಿದಾಗ ದುಡ್ಡಿನ ಬೆಲೆಯೂ ಗೊತ್ತಾಗುತ್ತದೆ, ಸರ್ಕಾರಕ್ಕೂ ಲಾಭ ಬರುತ್ತದೆ, ಮುಂದಿನ ಜನ್ರೇಷನ್ಗೂ ದುಡ್ಡು ಸಿಗುತ್ತದೆ. ದುಡ್ಡು ಸುಮ್ಮನೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಡಾಕ್ಟ್ರ್ ಮಾಡ್ತಾನೆ, ಆ ಡಾಕ್ಟ್ರ್ ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗ್ತಾನೆ. ದೇಶಕ್ಕೆ ಏನು ಸಿಕ್ತು? ಎಚ್ಚರವಿರಬೇಕು. ಸ್ವಾವಲಂಬಿತೆಯ ವಿದ್ಯಾ ದೇಶ ಸಮೃದ್ಧಿ ಕಾರಣಂ. ಜ್ಞಾನ ವಿಜ್ಞಾನ ಸದ್ಭಾವೇ ಶಿಕ್ಷಣಂ ಉತ್ತಮೋತ್ತರಂ. Self-reliant education will be the root cause for the progress of a country. Knowledge combined with science and sacrifice will lead to prosperity of a nation. ಸ್ವಾವಲಂಬಿತೆಯ ವಿದ್ಯಾಭ್ಯಾಸವು ನನ್ನ ಕಾಲ ಮೇಲೆ ನಿಂತುಕೊಳ್ಳುವಂತಹ ವಿದ್ಯೆ ಆಗಿರಬೇಕು. ವಿದ್ಯೆ ಓದುವುದೊಂದು, ಜೀವನ ಬದುಕುವುದೊಂದು ಆದರೆ ಎಲ್ಲದಕ್ಕೂ ಹುಡುಕಬೇಕಾಗುತ್ತದೆ. ಸ್ವಾವಲಂಬಿತೆಯ ವಿದ್ಯಾ ದೇಶ ಸಮೃದ್ಧಿ ಕಾರಣಂ. ದೇಶ ಅಭಿವೃದ್ಧಿ ಆಗಬೇಕಾದರೆ ಸ್ವಾವಲಂಬಿತ ವಿದ್ಯೆ ಬೇಕಾಗುತ್ತದೆ. ಜ್ಞಾನ ಜೀವನ ಸದ್ಭಾವೇ. ಜ್ಞಾನನೂ ಇರಬೇಕು, ಜೀವನದಲ್ಲಿ ಈಜುಬಾರದ ಪಂಡಿತರಾದರೆ ಏನು ಉಪಯೋಗ? ಕಾಮನ್ ಸೆನ್ಸ್ ಇರಲ್ಲ. ಬ್ಯಾಗ್ ಒಳಗೆ ಟೊಮೆಟೊ ಹಾಕೋ ಬರ್ತಾನೆ ಮಾರ್ಕೆಟಿಂದ ಬರುವಾಗ, ಅದ್ರ ಮೇಲೆ 4-5 ತೆಂಗಿನಕಾಯಿ ಹಾಕ್ಕೊಂಡು ಬರ್ತಾನೆ. ಜ್ಞಾನ ವಿಜ್ಞಾನ ಸದ್ಭಾವೇ. ಜ್ಞಾನ ಇರುತ್ತೆ, ವಿಜ್ಞಾನ ಇರುತ್ತೆ, ಕಾಮನ್ ಸೆನ್ಸ್ ಇರಲ್ಲ, ಜೀವನ ಇರಲ್ಲ. ಸಮಾಜದಲ್ಲಿ ಬದುಕೋದು ಹೇಗೂ ಗೊತ್ತಿರಬೇಕು, ಪುಸ್ತಕದಲ್ಲಿ ಓದಿ ವಿದ್ಯೆ ಜ್ಞಾನ ಅಂತ ಗೊತ್ತಿದ್ದಾಗ, ಏನು ಎಂದು ಗೊತ್ತಿದ್ದಾಗ ನಿಜವಾದ ವಿದ್ಯಾರ್ಥಿ ಆಗುತ್ತಾನೆ. ಇಂತಹ ಶಿಕ್ಷಣ ಉತ್ತಮೋತ್ತರಂ, ಮುಂದೆ ಉತ್ತಮವಾಗಿ ನಿಲ್ಲುತ್ತದೆ. ಕೋಟ್ಯಂತರ ಧನಂ ಪೂರ್ಯ ಅಯೋಗ್ಯೋತ್ಪತ್ತಿ ಶಿಕ್ಷಣೆ. ಕಾರ್ಯಕಾಲೇ ಸಮುತ್ಪನ್ನೆ ನ ಸಾ ವಿದ್ಯಾ ನ ತದ್ಧನಂ. The educated goods that can't read and write properly will be a national waste. After investing crores of rupees in the field, because during the time of emergency, that money and knowledge will be a national waste. So, if you have invested certain amount, that should be returned, that should be given to the society also. Then the investment will be fruitful or meaningful. ಕೋಟ್ಯಂತರ ಧನಂ ಪೂರ್ಯ, ಕೋಟ್ಯಾಂತರ ರೂಪಾಯಿ ಹಣವನ್ನು ಹಾಕಿ ತುಂಬಿ ಅಯೋಗ್ಯೋತ್ಪತ್ತಿ ಶಿಕ್ಷಣೆ,
ಶಿಕ್ಷಣದಲ್ಲಿ ಅಯೋಗ್ಯರನ್ನು ಉತ್ಪತ್ತಿ ಮಾಡಿದರೆ ಕಾರ್ಯಕಾಲಯ ಸಮುತ್ಪನ್ನೆ ಬೇಕಾದಂತಹ ಮಹತ್ ಕಾರ್ಯದಲ್ಲಿ, ಮುಖ್ಯವಾದ ಕಾರ್ಯದಲ್ಲಿ ಆ ಹಣವೂ ಬರುವುದಿಲ್ಲ, ಆ ವಿದ್ಯೆಯು ಉಪಯೋಗಕ್ಕೆ ಬರುವುದಿಲ್ಲ. ಎಚ್ಚರವಿರಬೇಕು. ಜನ್ಮಾದಾದ್ ಆರಭ್ಯ ತಾತ್ಸಾರಂ ನ ಬಂಧು ನ ಚ ಶಾಸನಂ ಅಂತ್ಯೇತು ಸಕಲೈತ್ಯಾಜ್ಯಂ ಬ್ರಾಹ್ಮಣೋ ವೇದನ ಪ್ರಿಯ. He is neglected even by the birth and no support by the friends, by the relatives during the emergencies, and in the end he will be naturally thrown out by everybody including society. Society also don't give any kind of facilities because he is a Brahmin. So Brahmin birth is only for suffering. ಭಾರತಂ ಬ್ರಾಹ್ಮಣಾಧಾರಂ ಜನ್ಮಾಂತೆ ತು ಅಮರಕ್ರಿಯಾ ಗೋಲಾಭಂ ಸಕಲಂ ಪ್ರಾಪ್ಯ ನಿಷ್ಕಾಸಯತಿ ನಂತರಂ. In India, Brahmins are useful from birth to the death for the society. It is like cow which is used till the death, and then the cow will be eaten up into pieces by the people. ಭಾರತಂ ಬ್ರಾಹ್ಮಣಾಧಾರಂ, ಭಾರತವು ಬ್ರಾಹ್ಮಣರಿಂದ ಆಧಾರವಾಗಿದೆ. ಏಕೆಂದರೆ ಹುಟ್ಟಿನಿಂದ ಹಿಡಿದು ಸಾಯುವ ತನಕವೂ ಕೂಡ ಪಿಂಡಕ್ರಿಯಾದಿ ಕಾರ್ಯಗಳಲ್ಲಿ, ಅಮಾವಾಸ್ಯೆ ತಿಥಿಗಳಲ್ಲಿ ಕೂಡ ಬ್ರಾಹ್ಮಣರು ಬೇಕಾಗಿಯೇ ಆಗುತ್ತಾರೆ. ದುರಂತ ಎಂದರೆ ಗೋಲಾಭಂ ಸಕಲಂ ಪ್ರಾಪ್ಯ, ಹಸುವಿನ ಎಲ್ಲ ಪದಾರ್ಥಗಳನ್ನು ಪಡೆದು ಹಾಲು ಕುಡಿದು ಸಗಣಿಯನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಆಗಿ ಕೊನೆಗೆ ಸತ್ತ ನಂತರ ಅದನ್ನು ತುಂಡು ತುಂಡಾಗಿ ತಿಂದು ಬಿಡುತ್ತಾರೆ. ನಿಷ್ಕಾಸಯತಿ ನಂತರಂ. ಗೋವನ್ನು ಉಪಯೋಗಿಸಿ ಲಾಭವನ್ನು ಪಡೆದು ನಂತರ ಆಗಲಾರೋ ಒಂದು ಸಂಸ್ಕಾರ ಮಾಡ್ತಾರಾ? ಇಲ್ಲ, ಅದನ್ನೂ ಕೂಡ ತಿಂದು ತೇಗುತ್ತಾರೆ. ಭಾರತಂ ಬ್ರಾಹ್ಮಣಾಧಾರಂ ಜನ್ಮಾಂತೇತು ಅಮರಕ್ರಿಯಾ. ಹುಟ್ಟಿನಿಂದ ಸಾಯುವವರೆಗೆ ಬೇಕಾದಂತಹ ಬ್ರಾಹ್ಮಣರನ್ನು ಇರುವಾಗ ಉಪಯೋಗಿಸಿಕೊಂಡು ಚೆನ್ನಾಗಿ ಅರೆದು ಹಿಂಡಿ ಹಿಸುಕಿ ಕೊನೆಗೆ ಬಾಳೆ ಎಲೆಯಂತೆ ಎಸೆದು ಬಿಡುತ್ತಾರೆ. ವರ್ಗಾಂತರಂ ಉಪಾಧ್ಯಾಯಂ ಶಾಲಾಂ ಕಾಲೇಜ್ ಪಾಕ್ಷಕೆ ಛಾತ್ರಾಯ ನವ ಸಂಸ್ಕಾರಃ ಲಭ್ಯತೆ ನವ ಶಿಕ್ಷಕೈಃ. For every 15 days, the teacher should be transferred from one school to the other, so that the new teacher will guide the same with different techniques for different students. For every 15 days, teacher should be transferred from one school to the other, so that new techniques will be transferred to all the students, irrespective of individual school, irrespective of individual student. It will be circulated among all the students of different places, and that will be useful for both the teacher can learn better, and thereby students will understand the different methodologies from different students. ವರ್ಗಾಂತರಂ ಉಪಾಧ್ಯಾಯಂ, ಉಪಾಧ್ಯಾಯರನ್ನು 15 ದಿವಸಕ್ಕೊಂದ್ಸಲ, ಪಕ್ಷಕ್ಕೆ ಅಂದರೆ ಪಕ್ಷಕ್ಕೊಂದ್ಸಲ 15 ದಿವಸಕ್ಕೊಮ್ಮೆ ಶಾಲೆಯಿಂದ ಶಾಲೆಗೆ ಬೇರೆ ಬೇರೆ ಶಾಲೆಯಲ್ಲಿ ಪಾಠ ಮಾಡಲು ಕಳಿಸಿಕೊಡಬೇಕು. ಒಂದು ಶಾಲೆಯಲ್ಲಿ ಬಂದು ಪಕ್ಕ ಹಾಕಿ ಕೂತ್ರೆ ಅವನು ಬಂದಾಗುಂಟು, ಬರೆದಾಗ ಬೀಗ. ಹಾಗೆ ಮಾಡೋದಕ್ಕಿಂತ ಪ್ರತಿ 15 ದಿನಗಳಿಗೊಮ್ಮೆ ಅವನು ಸುತ್ತಮುತ್ತ ಇರುವ ಎಲ್ಲ ಶಾಲಾ ಕಾಲೇಜುಗಳಿಗೆ ರೌಂಡ್ ಹೊಡಿಬೇಕು. ಪ್ರತಿ 15 ದಿವಸಕ್ಕೊಂದ್ಸಲ ವಿದ್ಯಾರ್ಥಿಗಳಿಗೆ ಮೇಷ್ಟ್ರುಗಳು ಬದಲಾದಾಗ ಅವರಿಂದ ಹೊಸ ಹೊಸ ಅಂಶಗಳನ್ನು ಕಲಿತುಕೊಳ್ಬೋದು. ಛಾತ್ರಾಯ ನವ ಸಂಸ್ಕಾರ. ಒಬ್ಬ ಮೇಷ್ಟ್ರು ಚೆನ್ನಾಗಿ ಹೇಳ್ಕೊಡದೆ ಕಚಡವಾಗಿ ಹೇಳ್ಕೊಡ್ತಾ ಇದ್ದರೆ ಅವನೇ ಆ ಸ್ಕೂಲಲ್ಲಿ ನಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಹಾಳಾಗೋದ್ರ ಬದಲು 15 ದಿವಸಕ್ಕೊಮ್ಮೆ ಬೇರೆ ಮೇಷ್ಟ್ರು ಬಂದಾಗ ಅವನ ಹೊಸ ನಾಲೆಡ್ಜು ಇಂಥ ಮಕ್ಕಳಿಗೆ ತಲುಪಿದಾಗ ಲಭ್ಯತೆ ನವ ಶಿಕ್ಷಕೈಹಿ. ಹೊಸ ಶಿಕ್ಷಕರಿಂದ ಹೊಸ ಸಂಸ್ಕಾರ ವಿದ್ಯಾರ್ಥಿಗಳಿಗೆ ಸಿಗುತ್ತದೆ. ಶಿಕ್ಷಕರಿಗೂ ಸಮಾಜ ಜ್ಞಾನ ಜಾಸ್ತಿ ಆಗುತ್ತದೆ, ವಿದ್ಯಾರ್ಥಿಗಳಿಗೂ ಹೊಸ ಹೊಸ ಉಪನ್ಯಾಸಕರ ಜೊತೆ, ಉಪಾಧ್ಯಾಯರ ಜೊತೆ ಒಳ್ಳೆಯ ಜ್ಞಾನ ಲಬ್ಧಿಯಾಗುತ್ತದೆ.
ಅಪಾತ್ರತ್ವಂ ಪ್ರವರ್ಧಂತಿ ಅಯೋಗ್ಯತ್ವಂ ವಿಜೃಂಭತಿ ಕಾಮಿ ಕ್ರೂರಿ ಪ್ರಕಾಶಂತಿ ಪ್ರಜಾಪಾಲಿತ ಶಾಸನೆ. Idiots enlarge, bad persons will flourish, lust and cruel mind and criminal mind will take pleasure in democracy. Not always, but mostly it is like this. ಅಪಾತ್ರತ್ವಂ ಪ್ರವರ್ಧಂತಿ, ಅಪಾತ್ರತ್ವ ಹೆಚ್ಚಾಗುತ್ತದೆ. ಅಯೋಗ್ಯತ್ವಂ ವಿಜೃಂಭತಿ, ಅಯೋಗ್ಯರು ಹೆಚ್ಚು ಹೆಚ್ಚು ಎದ್ದೆದ್ದು ಕುಣಿಯುತ್ತಾರೆ. ಕಾಮಿಗಳು ಕ್ರೂರಿಗಳು ಪ್ರಕಾಶಂತಿ, ಎದ್ದೆದ್ದು ಹೊಳಿತಾರೆ, ಪ್ರಕಾಶಮಾನವಾಗಿ ಹೊಳಿತಾರೆ. ಪ್ರಜಾಪಾಲಿತ ಶಾಸನೆ, ರಾಜರೇ ಪ್ರಜೆಗಳೇ ರಾಜರು. ಒಬ್ಬ ರಾಜ ಕ್ರೂರಿಯಾದರೆ ಅವನು ಸಹಿಸ್ಕೊಳ್ಬೋದು, ಇಡೀ ಸಮಾಜವೇ ಕ್ರೂರವಾಗಿದ್ದರೆ ಯಾರನ್ನು ಸಹಿಸ್ಕೊಳ್ಳೋದು? ಪ್ರಜಾಪಾಲಿತ ಶಾಸನೆ, ಪ್ರಜಾರಾಜ್ಯದಲ್ಲಿ ಇಂತಹ ದುರಂತಗಳು ನಡೆದೇ ನಡೆಯುತ್ತವೆ. ಏಕೆಂದರೆ ನಾನೇ ರಾಜ ಎಂದು ಎಲ್ಲರೂ ಕಾಮಿಗಳು ಕ್ರೂರಿಗಳು ಆಗುತ್ತಾರೆ. 100ಕ್ಕೆ 100ರಷ್ಟಲ್ಲದಿದ್ದರೂ ಮುಕ್ಕಾಲು ಪಾಲು ಇದೇ ರೀತಿ ಅನುಭವಿಸುತ್ತಾರೆ. ಇದರಿಂದ ಸಮಾಧಾನಿಯಾದ ಜನರಿಗೆ ಅವರಂತೆ ಇರಲು ಸಾಧ್ಯವೇ ಆಗುವುದಿಲ್ಲ. ಅವರೂ ಪ್ರವಾಹದೊಂದಿಗೆ ಸೇರಿ ಅಪಾತ್ರತ್ವವನ್ನು, ಅಯೋಗ್ಯತ್ವವನ್ನು, ಕಾಮವನ್ನು, ಕ್ರೌರ್ಯವನ್ನು ಬೆಳೆಸಿಕೊಂಡು ಬದುಕಿದರೆ ಬದುಕಬಹುದು. ಇಲ್ಲದಿದ್ದರೆ ಗಾಳಿಯಲ್ಲಿ ಹೊಸಕಿ ಹಾಕಿ ತೂರಿಬಿಡುತ್ತಾರೆ. ಎಚ್ಚರವಿರಬೇಕು. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಪ್ರಜಾಪ್ರಭುತ್ವೇ ಸರ್ವತ್ರ ಜಾತ್ಯಾಧಾರಿತ ಶಾಸಕಃ ಆಶ್ವಾಸನಾರಂಭಚತುರಃ ಸ್ವಾರ್ಥಚಿಂತನ ತತ್ಪರಃ. Most of all elected members in democracy are biased of caste, which is against democracy. They are very good in assurance and purely selfish immediate after election. ಪ್ರಜಾಪ್ರಭುತ್ವೇ ಸರ್ವತ್ರ, ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿಯೂ ಜಾತಿ ಆಧಾರಿತವಾದ ಶಾಸಕರು ಬಂದಿರುತ್ತಾರೆ. ಆಶ್ವಾಸನಾರಂಭ ಚತುರಃ, ಆಶ್ವಾಸನೆಗಳನ್ನು ಪೊಳ್ಳು ಭರವಸೆಗಳನ್ನು ಕೊಡುವುದರಲ್ಲಿ ಚತುರರಾಗಿರುತ್ತಾರೆ. ಮತ್ತು ಚುನಾವಣಾ ನಂತರ ಸ್ವಾರ್ಥ ಚಿಂತನ ತತ್ಪರ. ತಮಗೆಷ್ಟು ಕಮಿಷನ್ ಬರಬೇಕು, ತಾವೆಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ತಮಗೆಷ್ಟು ಲಾಭ ಬರಬೇಕು, ಇಷ್ಟರಲ್ಲೇ ನಿಂತಿರುತ್ತಾರೆ. ಮಾರ್ಗದರ್ಶನ ವೈವಿಧ್ಯ ವೃದ್ಧೇನ ವಚನಂ ಮಹತ್, ಸ್ವೀಕಾರಂ ವೃದ್ಧ ತೀರ್ಮಾನಂ ವೃದ್ಧ ಸಮೃದ್ಧಿ ಕಾರಣಂ. The varieties of guidelines for the progress should be taken by all retired persons. Retired persons can give better ideas so that they can save time and money. Old knowledge will lead to prosperity. New ideas with old knowledge can improve the country. So, receive all the noble thoughts, noble ideas from the retired persons for the speedy growth of the nation. Retired persons are, instead of sitting at home, let them chat for the progress. Let them guide for the progress of the country, so that country will develop. ಮಾರ್ಗದರ್ಶನ ವೈವಿಧ್ಯ, ವಿವಿಧ ರೀತಿಯ ಮಾರ್ಗದರ್ಶನವನ್ನು ವೃದ್ಧೇನ ವಚನ ಮಹತು, ವೃದ್ಧರಾಗಿ ತಿಳುವಳಿಕೆ ಇರುವಂತಹ ವ್ಯಕ್ತಿಗಳಿಂದ ಪಡೆದುಕೊಳ್ಳಬೇಕು. ಹಾಗೆ ಮಾಡಿದಾಗ ಸ್ವೀಕಾರಂ ವೃದ್ಧ ತೀರ್ಮಾನಂ, ವೃದ್ಧರ ಮಾತನ್ನು ಕೇಳಿದರೆ, ವಯಸ್ಸಾದವರ ಮಾತನ್ನು ಕೇಳಿದರೆ ಸಮಯ ಉಳಿತಾಯವಾಗುತ್ತದೆ, ಕಾಲ ಉಳಿತಾಯವಾಗುತ್ತದೆ, ಹಣ ಉಳಿತಾಯವಾಗುತ್ತದೆ, ಶ್ರಮ ಉಳಿತಾಯ ಆಗುತ್ತದೆ,
ಅನೇಕ ಉಳಿತಾಯಗಳಾಗುವುದರಿಂದ ವೃದ್ಧರನ್ನು ಸುಮ್ಮನೆ ಪೆದ್ದರನ್ನಾಗುವುದಕ್ಕೆ ಬಿಡದೆ ಅವರ ಶ್ರಮವನ್ನು ಸದುಪಯೋಗಪಡಿಸಿಕೊಂಡರೆ ವೃದ್ಧ ಸಮೃದ್ಧಿ ಕಾರಣಂ, ವೃದ್ಧರು ದೇಶದ ಸಮೃದ್ಧಿಗೆ ಕಾರಣರಾಗುತ್ತಾರೆ. ಇಲ್ಲದಿದ್ದರೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಸಾವಧಾನಾರ್ಜಿತಂ ವಿದ್ಯಾ ಸುಸ್ಥಿರೇ ಚ ಪ್ರಜೀವತಿ, ಅನುಕರಣಾಶ್ರಿತಂ ಜ್ಞಾನಂ ಕ್ಷಣೇ ನಶ್ಯತಿ ದಿಗ್ಭ್ರಮೆ. The education retained slowly and steadily, that will be eternal. The derivative or limited sense of information will ruin soon due to sudden shock. ಸಾವಧಾನೇನಾರ್ಜಿತಂ ವಿದ್ಯಾ, ವಿದ್ಯೆಯನ್ನು ನಿಧಾನವಾಗಿ, ಸ್ಲೋ ಆ್ಯಂಡ್ ಸ್ಟಡಿ, ನಿಧಾನಗತಿಯಲ್ಲಿ ಒಂದೇ ರೀತಿಯಲ್ಲಿ, ಸುಸ್ಥಿರೇ ಒಂದೇ ಸ್ಥಿರವಾಗಿ ಬೆಳೆಸಿಕೊಳ್ಳಬೇಕು, ವಿದ್ಯೆ ಅರ್ಜನೆ ಮಾಡಬೇಕು. ಸಿಕ್ಕಿದ್ದ ಚಾನ್ಸ್ ಅಂದ್ರೆ ರಾತ್ರಿ ಬೆಳಕು ದಬ್ಬ 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 ಓದ್ಬಿಟ್ಟು ಮರುದಿವಸ ಎಕ್ಸಾಮ್ ಬರೆದ್ಬಿಟ್ಟು, ಎಕ್ಸಾಮ್ ಬರೆದ ನಂತರ ಶಿಫ್ಟ್ ಡಿಲೀಟ್ ಎಂಟರ್, ಒಂದು ಅಕ್ಷರವೂ ತಲೆಯಲ್ಲಿ ಇರಬಾರದು ಎಂದು ಮಾಡುವ ವಿದ್ಯೆ ಎಂದೂ ಉಪಯೋಗಕ್ಕೆ ಬರುವುದಿಲ್ಲ. ಸಾವಧಾನವಾಗಿ ಸ್ಟಡಿ ಆ್ಯಂಡ್ ಸ್ಲೋಲಿ ವಿದ್ಯೆಯನ್ನು ಕಲಿಬೇಕು. ಅನುಕರಣಾಶ್ರಿತಂ ಜ್ಞಾನಂ, ಯಾವಾಗಲೂ ಕಾಪಿ ಹೊಡೆದಂತಹ ವಿದ್ಯೆ ಕ್ಷಣೇ ನಶ್ಯತಿ ದಿಗ್ಭ್ರಮೆ, ಸಡನ್ ಶಾಕ್ ಆಗಿ ಎಲ್ಲ ಮರ್ತು ಹೋಗುತ್ತೆ, ಏನು ನೆನಪಿರುವುದಿಲ್ಲ. ದೇಶೋ ನೈವ ವಿನಶ್ಯಂತಿ ಅಸೂಯಾಂ ಕಲಹೇನವ, ಏಕೈಕ ಕಾರಣಂ ತತ್ರ ಜ್ಞಾನಿನಾಂ ಮೌನ ಕಾರಣಂ. ಎ ಕಂಟ್ರಿ ಕೆನಾಟ್ ಕೊಲ್ಯಾಪ್ಸ್ ಡ್ಯೂ ಟು ಕ್ವಾರಲ್, ಎ ಕಂಟ್ರಿ ಕೆನಾಟ್ ಕೊಲ್ಯಾಪ್ಸ್ ಡ್ಯೂ ಟು ಜೆಲಸಿ or something else, but a country will collapse due to the acute silence of the noble people. ದೇಶೋ ನೈವ ವಿನಶ್ಯಂತಿ, ದೇಶವು ಹಾಳಾಗುವುದೇ ಇಲ್ಲ. ಯಾವುದರಿಂದ? ಅಸೂಯೆಯಿಂದ ಹಾಳಾಗುವುದಿಲ್ಲ, ಕಲಹದಿಂದ ಹಾಳಾಗುವುದಿಲ್ಲ, ಯುದ್ಧದಿಂದ ಹಾಳಾಗುವುದಿಲ್ಲ, ಯಾವುದರಿಂದಲೂ ಹಾಳಾಗುವುದಿಲ್ಲ. ಆದರೆ ಒಂದು ಕಾರಣದಿಂದ ಹಾಳಾಗುತ್ತವೆ. ಏನದು? ಜ್ಞಾನಿನಾಂ ಮೌನ ಕಾರಣಂ. ಒಳ್ಳೆಯ ವ್ಯಕ್ತಿಗಳು, ಶ್ರೇಷ್ಠರು, ಸಜ್ಜನರು ಸುಮ್ಮನಾಗಿ ಬಿಡುವುದರಿಂದ ಮೌನ ಕಾರಣಂ, ದೇಶ, ಇಡೀ ದೇಶ ಆಮೂಲಾಗ್ರವಾಗಿ ನಾಶ ಆಗುತ್ತದೆ. ವಿವೇಕಾನಂದ ಸೇಸ್, ಇಫ್ ಆಲ್ ನೋಬಲ್ ಪೀಪಲ್ ಕೀಪ್ ಕ್ವೈಟ್, idiots flourish. ದುರ್ಗುಣೋ ದುರಹಂಕಾರಿ ಪಶುವೃತ್ತಿ ಪರಂಪರಾ, ಮಾನಲಜ್ಜಾ ವಿಹೀನಸ್ಯ ಶಿಕ್ಷಣ ಕಿಂ ಕರಿಷ್ಯತಿ. The education will be meaningless to a person who has the following attitude, such as bad character, arrogance, egotism, animal behavior, shamelessness, no morality, so on and so forth. If it is so, then what is the use of education? ದುರ್ಗುಣೋ ದುರಹಂಕಾರ ಪಶುವೃತ್ತಿ ಪರಂಪರಾ, ಆ ರೀತಿಯಾದ ಅನೇಕ ಸಮಸ್ಯೆಗಳನ್ನು ತುಂಬಿಕೊಂಡ ದೇಹಿ ಮಾನವ, ಮಾನಲಜ್ಜಾವಿಹೀನಸ್ಯ, ಮಾನನೂ ಇಲ್ಲ, ಮರ್ಯಾದೆನೂ ಇಲ್ಲ, ಹೇಳಿದ್ದು ಕೇಳಲ್ಲ, ತನಗೂ ಬುದ್ಧಿ ಇಲ್ಲ, ಲಜ್ಜಾವಿಹೀನಸ್ಯ, ಅಂಥವರಿಗೆ ಕೊಟ್ಟ ಶಿಕ್ಷಣ ಏನು ಮಾಡೀತು? ಯಾವ ರೀತಿ ಸಮಾಜಕ್ಕೆ ಉಪಯೋಗಕ್ಕೆ ಬಂದೀತು? ಸುಭಾಷಿತ ರಸಾಸ್ವಾದೆ ಆಹಾರೋಪಿ ನ ರೋಚತೆ, ಸುಧಾಮೃತ ರಸಾಸ್ವಾದೆ ಪುನರ್ಜನ್ಮ ನ ವಿದ್ಯತೆ. ರೀಡಿಂಗ್ ಎ ಗುಡ್ ಬುಕ್ ಆರ್ ಸ್ಟೇಟ್ಮೆಂಟ್ ಆಫ್ ಎ ಪರ್ಸನ್ ವಿಲ್ ಕೀಪ್ ಅವೇ ಫ್ರಮ್ ದ ಫುಡ್. ಸೊ ಗುಡ್ ಬುಕ್, ಗುಡ್ ಐಡಿಯಾಲಜಿ will live away from the food. Sometimes we sacrifice food to study a book, to read a book. Aharopi narochate, not interested in food, but we will be interested in a deep novel reading, if that is really good. Nectar drinking, sudhamrita, amrita drinking will cease from the rebirth. ಸುಭಾಷಿತ ರಸಾಸ್ವಾದದಿಂದ ಆಹಾರವೂ ಕೂಡ ನರೋಚತೆ, ಬೇಡವೆನಿಸಬಹುದು. ಒಳ್ಳೆಯವರ ಮಾತು ಕೇಳ್ತಾ ಇದ್ದರೆ,
ಒಳ್ಳೆ ಸಂಗೀತ ಕೇಳ್ತಾ ಇದ್ದರೆ, ಒಳ್ಳೆ ಪುಸ್ತಕ ಚೆನ್ನಾಗಿ ಓದ್ತಾ ಇದ್ದರೆ, ಡೀಪಾಗಿ ಮುಳುಗೋಗಿದ್ರೆ ಊಟನೂ ಬೇಡ, ತಿಂಡಿನೂ ಬೇಡ, ಏನೂ ಬೇಡ. ಅದೇ ರೀತಿ ಸುಧಾ ಅಂದರೆ ಅಮೃತ. ಅಮೃತವನ್ನು ರಸಾಸ್ವಾದನ ಮಾಡಿದರೆ ಪುನರ್ಜನ್ಮ ನ ವಿದ್ಯತೆ, ಮತ್ತೆ ಹುಟ್ಟುವುದಿಲ್ಲ, ಅಮರತ್ವ ಉಂಟಾಗುತ್ತದೆ. ನಿತ್ಯ ಸಜ್ಜನ ಸಂಪರ್ಕಾತ್ ಮನೋ ನಿಶ್ಚಲ ಸಾಧನಂ ಕೋಪತಾಪ ವಿನಿರ್ಮುಕ್ತೋ ಅಂತಹ ಮುಕ್ತಿ ನಿರಂತರಂ. We have to be connected with noble personality every day for salvation. This will reduce anger and crime and thereby happiness or charm in the life. ನಿತ್ಯ ಸಜ್ಜನ ಸಂಪರ್ಕ, ಪ್ರತಿನಿತ್ಯ ಸಜ್ಜನರ ಸಹವಾಸ ಮಾಡು ಮನವೇ. ಸಜ್ಜನರ ಸಂಘವುದು ಹೆಜ್ಜೆಯನ್ನು ಸವಿದಂತೆ. ದಿನಕ್ಕೆ ಒಬ್ಬರನ್ನಾರು ಸಜ್ಜನರ ಸಂಪರ್ಕ ಮಾಡಬೇಕು. ಇದರಿಂದ ಮನೋನಿಶ್ಚಯ ಸಾಧನ, ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆ, ನಿಶ್ಚಲವಾಗುತ್ತದೆ, ಕೋಪತಾಪಗಳು ಕಡಿಮೆಯಾಗುತ್ತವೆ. ಕೋಪತಾಪ ವಿನಿರ್ಮುಕ್ತ ಅಂತಹ ಮುಕ್ತಿ ನಿರಂತರಂ. ಆ ನಂತರ ಅವನು ಮುಕ್ತಾತ್ಮನಾಗುತ್ತಾನೆ. ಸಜ್ಜನರಿಂದ ಸಹವಾಸದಿಂದ ಮಾತ್ರ ಮುಕ್ತಿ ಸಿಗಬಹುದೇ ಹೊರತು ದುರ್ಜನರ ಸಹವಾಸದಿಂದ ಸಾಧ್ಯವೇ ಇಲ್ಲ. ಸಕಲ ವೇದ ಸುಧಾಮೂರ್ತಿ ಸದಾ ಸಂಸ್ಕಾರ ಚಿಂತಕ ಅನಂತ ಸೇವಾ ಸಂತುಷ್ಟ ಮಾನವ ದೇವ ಧಾರ್ಮಿಕ ಪ್ರೊವೈಡರ್ ಆಫ್ ಆಲ್ ಕೈಂಡ್ಸ್ ಆಫ್ ಸರ್ವಿಸಸ್ ಫ್ರೀಲಿ and who is always positive thinker is next to God, and he who is happy in social service is the real orthodoxy than any other. ಸಕಲ ದೇವಸುಧಾಮೂರ್ತಿ, ಸಕಲ ಸೇವಾ, ಎಲ್ಲ ರೀತಿಯ ಸೇವೆಗಳನ್ನು ಮಾಡುವ ಅಮೃತದಂತೆ ಪವಿತ್ರವಾದ ಯಾವ ವ್ಯಕ್ತಿಯೂ ಸುಧಾಮೂರ್ತಿ ಸದಾ ಸಂಸ್ಕಾರ ಚಿಂತಕ. ಅವರು ಎಂಥವ್ರು ಯಾವಾಗಲೂ ಸಂಸ್ಕಾರದ ಬಗ್ಗೆ ಚಿಂತಕರಾಗಿರ್ತಾರೆ. ಇವ್ರ ಉದ್ದೇಶ ಏನೋ ಅನಂತ ಸೇವಾ ಸಂತುಷ್ಟ. ಇವರು ಸಮಾಧಾನ ಖುಷಿಯಾಗೋದು ಯಾವಾಗ? ಒಂದಲ್ಲ ಒಂದು ರೀತಿಯ ಸಮಾಜ ಸೇವೆ ಮಾಡಿದಾಗ ಮಾತ್ರ ಇವರಿಗೆ ಖುಷಿಯಾಗುವುದು. ಇವರನ್ನು ದೇವರೆಂದೇ ಕರೆಯಬಹುದು, ಅಥವಾ ಮಾನವ ದೇವರು ಎಂದು ಕರೆಯಬಹುದು, ಅಥವಾ ನಿಜವಾದ ಧಾರ್ಮಿಕ ವ್ಯಕ್ತಿಗಳೆಂದು ಇವರನ್ನು ಮಾನವರಲ್ಲೇ ದೇವದೇವ ಎಂದು ಕರೆಯಬಹುದಾದ ಧಾರ್ಮಿಕ ವ್ಯಕ್ತಿಗಳೆಂದು ಕರೆಯಬಹುದು. ತ್ಯಾಗಾನುರಾಗಿ ಸಂಸ್ಕಾರಿ, ಅಂತರ್ಮುಖಿ ನಿರಾಶ್ರಯಿ, ಆಶಾಪಾಶ ವಿನಿರ್ಮುಕ್ತ ಮುಕ್ತಾತ್ಮೇತಿ ನ ಸಂಶಯ. Those who are involved in sacrifice and well cultured, independent in all respects, self-satisfied, free from wants, especially greed, etc., are popularly called salvated or liberated or muktatma. ತ್ಯಾಗಾನುರಾಗಿ, ಯಾವಾಗಲೂ ತ್ಯಾಗ ಭಾವನೆಯಿಂದಿರುವವನು, ಸಂಸ್ಕಾರವಂತನಾದವನು, ಅಂತರ್ಮುಖಿ, ಒಳಗೊಳಗೆ ಅಂತರ್ಮುಖವನ್ನು ಬಾಹ್ಯಕ್ಕಿಂತ ಅಂತರ್ಮುಖಿಯಾಗಿರುವವನು, ನಿರಾಶ್ರಯಿ, ಯಾರ ಹಂಗಿಲ್ಲದೆ ಅವನ ಪಾಡ್ಗವನಿರುವವನು, ಆಶವೆಂಬ ಮಹಾಬಂಧನದಲ್ಲಿ ಪಾಶದಲ್ಲಿ ವಿನಿರ್ಮುಕ್ತ, ಬಿಡಲ್ಪಟ್ಟನಾದವನು, ಮುಕ್ತಾತ್ಮ ಎಂದು ಕರೆಯುತ್ತಾರೆ. ಇದರಲ್ಲಿ ಸಂಶಯವೇ ಇಲ್ಲ. ಪ್ರಪುತ್ರಂ ಪಾಲನಂ ವೃದ್ಧಃ ಕಥನಾ ನೀತಿ ಜಾಲಕೆ, ಬಾಲಬೋಧನ ಸಂಸ್ಕಾರಾತ್ ವೃದ್ಧೋ ನಾರಾಯಣೋ ಹರಿ. Old persons are fond of grandchildren. Old persons can cultivate the child ideology with moral stories. Old person can teach in a different mode, in an easiest mode to a child or children. So it is stated that old is respected, God is worshipped. ಪ್ರಪುತ್ರಂ ಪಾಲನಂ ವೃದ್ಧ, ಮೊಮ್ಮಕ್ಕಳನ್ನು
ವೃದ್ಧರು ವಯಸ್ಸಾದವರೇ ಕಾಪಾಡಬೇಕು. ಏಕೆಂದರೆ ಅವರಿಗೆ ಯಾವಾಗ ಹೊಡೆಯಬೇಕು, ಯಾವಾಗ ಮುದ್ದು ಮಾಡಬೇಕು ಎಂಬ ಅರಿವು ಇರುತ್ತದೆ. ಏಕೆಂದರೆ ಈಗಾಗಲೇ ಒಂದಿಷ್ಟು ಮಕ್ಕಳನ್ನು ಅವರು ಸಾಕಿರುತ್ತಾರೆ. ಕೆಲವೊಮ್ಮೆ ಕಥನ ನೀತಿ ಜಾಲಕ್ಕೆ ಕಥೆಗಳನ್ನು ಹೇಳುವುದರ ಮೂಲಕ, ನೀತಿ ಕಥೆಗಳನ್ನು ಹೇಳುವುದರ ಮೂಲಕ ಮೊಮ್ಮಕ್ಕಳ ಮನಃಪ್ರವೃತ್ತಿ ಮಾಡುತ್ತಾರೆ, ಮನಃಪರಿವರ್ತನೆ ಮಾಡುತ್ತಾರೆ. ಬಾಲಬೋಧನ ಸಂಸ್ಕಾರ, ಮೊಮ್ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಹೇಳಿಕೊಡಬೇಕು ಎಂಬ ಪರಿಕಲ್ಪನೆ ಅವರಲ್ಲಿ ಇರುತ್ತದೆ. ಜೊತೆಗೆ ಅವರಿಗೂ ಒಂದು ಟೈಮ್ ಪಾಸ್ ಆಗುತ್ತದೆ. ಆದ್ದರಿಂದಲೇ ಹೇಳಿದ್ದಾರೆ, ವೃದ್ಧೋ ನಾರಾಯಣೋ ಹರಿಹಿ. ವೃದ್ಧರು ದೇವರಿಗೆ ಸಮಾನ. ಏಕೆಂದರೆ ಅವರು ದೇವರಂತಹ ಇನ್ನೊಂದು ಜನರೇಷನ್, ಇನ್ನೊಂದು ಪೀಳಿಗೆಯನ್ನು ಸೃಷ್ಟಿ ಮಾಡುತ್ತಾರೆ. ಆದ್ದರಿಂದ ವೃದ್ಧೋ ನಾರಾಯಣೋ ಹರಿಹಿ. ವೃದ್ಧರಾದವ್ರನ್ನ ಯಾವಾಗಲೂ ಪೂಜಿಸಬೇಕು. ಏಕೆಂದರೆ ಅವರು ದೇವರಿಗೆ ಸಮ. ನೊಂದು ಬೆಂದು ಕಷ್ಟ ನೋಡಿದಂತಹ ವೃದ್ಧರು ಉತ್ತಮ ಸಂಸ್ಕಾರವಂತ ಮೊಮ್ಮಕ್ಕಳನ್ನು ತಯಾರು ಮಾಡಿ ದೇಶಕ್ಕೆ ಸಹಕಾರಿಯಾಗುತ್ತಾರೆ. ಇವರನ್ನು ಸದುಪಯೋಗಿಸಿಕೊಂಡ ದೇಶ ಧನ್ಯ. ಮಾತೃಪೋಷಿತ ಸುಜ್ಞಾನಿ ಸದ್ಗುರು ಪಾಲಿತಸ್ಸದಾ. ಸಂಸ್ಕಾರಿ ಆಪ್ತ ಸಂಭಾಷಿ ಲೋಕಶೋಕ ವಿನಾಶನಿ. A child who is protected by the cultured mother and as well as a sage, then he will obediently kill the pain of the country as well as the society. ಮಾತೃಪೋಷಿತ ಸುಜ್ಞಾನಿ, ಒಬ್ಬ ಸುಜ್ಞಾನಿಯನ್ನು ತಾಯಿ ಸರಿಯಾಗಿ ತಯಾರು ಮಾಡ್ತಾಳೆ. ಜೊತೆಗೆ ಸರಿಯಾದ ಗುರುಗಳು ಸಿಕ್ಕಿದರೆ, ತಾಯಿ ಮತ್ತು ಗುರುಗಳು ಇಬ್ಬರೂ ಉತ್ತಮರಾದವರು ಸಿಕ್ಕಿದರೆ, ಸದ್ಗುರೋ ಪಾಲಿತಸ್ಸದ, ಸದ್ಗುರುವಿನಿಂದ ಪಾಲಿಸಲ್ಪಟ್ಟ, ಮಾತೃಪೋಷಿಸಲ್ಪಟ್ಟ ಯಾವ ಜ್ಞಾನಿ ಇದ್ದರೆ ಅವನು ಸಂಸ್ಕಾರಿಯಾಗುತ್ತಾನೆ, ಆಪ್ತ ಸಂಭಾಷಿಯಾಗುತ್ತಾನೆ, ಎಲ್ಲರನ್ನೂ ಮುದ್ದಾಗಿ ನೋಡಿಕೊಳ್ಳುತ್ತಾನೆ, ಲೋಕಶೋಕವನ್ನು ನಾಶನ ಮಾಡುತ್ತಾನೆ. ಮುಕ್ತ ಶುಲ್ಕ ಸಮಾವಸ್ತ್ರೇ ಮಧ್ಯಾಹ್ನೆ ಭೋಜನೋಚಿತಂ ವಿಹಿತೇನಾಕ್ಷರ ಜ್ಞಾನಂ ದುರಂತೆ ಶಿಕ್ಷಣೋನ್ನತಿ. ಫ್ರೀ ಆಫ್ ಸ್ಕೂಲ್ ಫೀಸ್, ಯೂನಿಫಾರ್ಮ್, ಮಿಡ್ ಡೇ ಮೀಲ್ಸ್ and without original sound knowledge of letters of the language. Alpaprana, Mahaprana, they don't know. The student will ruin the system. Such a student will ruin the system, which is the paradox of education, which is the opposite use of education. ಮುಕ್ತ ಶುಲ್ಕ ಸಮವಸ್ತ್ರೇ, ಫ್ರೀಯಾಗಿ ಕೊಡಲ್ಪಟ್ಟ ಶುಲ್ಕ, ಸಮವಸ್ತ್ರ, ಮಧ್ಯಾಹ್ನ ಭೋಜನ ಎಲ್ಲ ಫ್ರೀ ಕೊಟ್ಟು ವಿಹಿತೇನ ಅಕ್ಷರ ಜ್ಞಾನಂ, ಎಲ್ಲವನ್ನೂ ಫ್ರೀ ಕೊಟ್ಟಿದ್ದೀವಿ. ಆದರೆ ಅಕ್ಷರ ಜ್ಞಾನವನ್ನೇ ಸರಿಯಾಗಿ ಕಲಿಸಿಲ್ಲ. ङ ಞ ಣ ನ ಮ ವ್ಯತ್ಯಾಸವೇ ಅರಿಯದ ವಿದ್ಯಾರ್ಥಿ ಕನ್ನಡವನ್ನೇನು ಬಲ್ಲನು? ಹಾಸನ ಆಸನ, ಹ ಅ ಆ ಇ ಈ ಬದಲಾಗಿ ಹಾ ಹಾ ಹಿ ಹಿ ಹೇಳುವ ವಿದ್ಯಾರ್ಥಿ ಇಂದ ಏನು ನಿರೀಕ್ಷಣೆ ಮಾಡಲು ಸಾಧ್ಯ? ಭಾಷಾ ಸ್ಪಷ್ಟತೆ ಇಲ್ಲದ ಯಾವ ಪದವಿ ದೇಶವನ್ನೇನು ಮಾಡಿತು? ವಿಹಿತೇನಾಕ್ಷರ ಜ್ಞಾನಂ ಶಿಕ್ಷಣೋನ್ನತಿ ದುರಂತಂ ಶಿಕ್ಷಣೋನ್ನತಿ. ಶಿಕ್ಷಣ ಬೆಳೆದಿದೆ ಎಂದು ಹೇಳಿಕೊಳ್ಳುವುದೇ ದೊಡ್ಡ ದುರಂತ. ಅಕ್ಷರ ಬಾರದ ಉಪನ್ಯಾಸಕ ಏನು ಮಾತಾಡಿಯಾನು? ಪ್ರಮಾಣಪತ್ರ ವ್ಯಾಪಾರ ನವ್ಯ ಶಿಕ್ಷಣ ಮಾಪನ ಜಾತಿ ಮತ್ಸರ ಉದ್ರೇಕ ನರಕಂ ಜ್ಞಾನವಾಂಗ್ಮಯಂ. Modern education is nothing but selling the certificates. It is the amplification of caste, creed, race, sex concept in the minds of the children. Hell with the kind of education. ಪ್ರಮಾಣಪತ್ರ ವ್ಯಾಪಾರ, ಪ್ರಮಾಣಪತ್ರವನ್ನು ವ್ಯಾಪಾರ ಮಾಡುವಂತಹ ಇಂತಹ ನವ್ಯ ಶಿಕ್ಷಣ ಮಾಪನ, ಹೊಸ ರೀತಿಯ ಶಿಕ್ಷಣವನ್ನು ಶಿಕ್ಷಣ ಎನ್ನುತ್ತಾರೆ. ವ್ಯಾಪಾರ ಪತ್ರವನ್ನು ಮಾರಾಟ ಮಾಡಿದ್ದನ್ನು ಶಿಕ್ಷಣ ಎಂದು ಕರೆಯಬೇಕು. ಅದೇ ನವ್ಯ ಶಿಕ್ಷಣ. ಜಾತಿ ಮತ್ಸರ ಉದ್ರೇಕ,
ಜಾತಿ, ಕಾಮ, ಕ್ರೋಧ, ಲೋಭ, ಮೋಹ, ಜಾತಿ, ಕ್ರೀಡ್, ರೇಸ್, ಸೆಕ್ಸ್, ಗಂಡು ಹೆಣ್ಣು, ಮೇಲ್ಜಾತಿ ಕೀಳ್ಜಾತಿ, ಇವುಗಳ ಉದ್ರೇಕವನ್ನೇ ನಾವು ಶಿಕ್ಷಣದಲ್ಲಿ ಕಾಣುತ್ತೇವೆ. ನರಕಂ ಜ್ಞಾನವಾಂಗ್ಮಯಂ, ಇಂತಹ ಜ್ಞಾನ ಪ್ರಪಂಚಕ್ಕೆ ಧಿಕ್ಕಾರವಿರಲಿ. ವಿಷಯಾಸಕ್ತ ಭೋಗೀನಾಂ ಆಕರ್ಷೇತಿ ಮಾಧ್ಯಮಃ ಅನುಭೋಗಿ ವಿನಾಶಾರ್ಥೆ ರಚಿತಂ ಕಾರ್ಯಸಂಕುಲಂ. The media will attract the lust easily. It will certainly raise the consumerism and greed in the minds of the consumers and known for attraction. ವಿಷಯಾಸಕ್ತ ಭೋಗೀನಾಂ ಆಕರ್ಷೇತಿ ಮಾಧ್ಯಮ, ಅನೇಕ ಮಾಧ್ಯಮಗಳು ಐಹಿಕ ಭೋಗ ಆಸಕ್ತಿಯನ್ನು ಹೆಚ್ಚಿಸುತ್ತವೆ. ಕಾಮಕ್ರೋಧಾದಿ ಉಲ್ಬಣ ಆಗುವುದಕ್ಕೆ ಕಾರಣ ಮುಖ್ಯವಾಗಿ ಅನೇಕ ರೀತಿಯ ಮಾಧ್ಯಮಗಳು. ವಸ್ತುಗಳನ್ನು ಕೊಂಡುಕೊಳ್ಳಬೇಕು ಅಂತ ದುರಾಸೆ ಬರ್ತಿರೋದು ಮಾಧ್ಯಮಗಳಿಂದ. ಅನುಭೋಗಿ ವಿನಾಶಾರ್ಥ, ಇದರಿಂದ ತನ್ನ ದುಡಿದ ದುಡ್ಡಿನ ಸಂಪಾದನೆಯಲ್ಲೆಲ್ಲವನ್ನು ಅನುಭೋಗದ ವಸ್ತುಗಳ ಮೇಲೆ ಹಾಕಿ ಆ ವಸ್ತುಗಳು ಉಪಯೋಗಕ್ಕೆ ಬರದೆ ಅದನ್ನು ಬಿಸಾಕಿ ದುಡಿದ ಹಣವನ್ನು ಹೊಳೆಯಲ್ಲಿ ಹುಣಸೆಹಣ್ಣು ಕದರಿದಂತೆ ಕದರಿಬಿಡುತ್ತಾನೆ. ರಚಿತಂ ಕಾರ್ಯಸಂಕುಲಂ, ಇಲ್ಲಿ ಅನೇಕರು ಒಗ್ಗಟ್ಟಾಗಿ ಜನರನ್ನು ಮಾಧ್ಯಮದ ಮೂಲಕ ಮರುಳರನ್ನಾಗಿ ಮಾಡುತ್ತಿದ್ದಾರೆ. ಎಚ್ಚರವಿರಬೇಕು. ಅನೇಕ ಶಾಸಕಾನಂತೂ ಅಪ್ರಯೋಜಕ ಮತ್ಸರೈ ಯೋಜನಂ ಸ್ವಾರ್ಥಲಾಭಾಯ ಜನೋದ್ಧಾರಂ ಯಥಾಸ್ಥಿತಿ. Many elected members are really useless, who are elected by muscle power, money power, mind power, etc. They won't do anything for the society, but sometimes they do. It is because of their prosperity and not the prosperity of the society. They are known for exactly selfishness. ಅನೇಕ ಶಾಸಕಾನಂತೂ ಅನೇಕ ಶಾಸಕರು ಅಪ್ರಯೋಜಕರಾಗಿದ್ದಾರೆ, ಜೊತೆಗೆ ಮಾತ್ಸರ್ಯವುಳ್ಳವರನ್ನು ಆಗಿರುತ್ತಾರೆ. ಹೊಟ್ಟೆಯ ಕಿಚ್ಚಿನಲ್ಲಿ ಕುದ್ದು ಉರಿದು ಬೆಂದು ಕುಣಿತಾ ಇರ್ತಾರೆ. ಯೋಜನಂ ಸ್ವಾರ್ಥ ಲಾಭ, ಅಕಸ್ಮಾತ್ ಒಂದಲ್ಲ ಒಂದು ಯೋಜನೆ ಮಾಡಿದರು ಅಂತಾದರೆ ಅದು ಕೇವಲ ಸ್ವಾರ್ಥಕ್ಕೆ ಹೊರತು ಸಮಾಜಕ್ಕಲ್ಲ. ಜನೋದ್ಧಾರಂ ಯಥಾಸ್ಥಿತಿ. ಹಾಗಾದರೆ ಜನರು ಉದ್ಧಾರ ಆಯ್ತಾ ಕೇಳಿದ್ರೆ ಮೊದಲು ಹೇಗಿದ್ದರು ಈಗಲೂ ಹಾಗೇ ಇದ್ದಾರೆ. ಅವರವ್ರ ಜೀವನ ಅವರವರೇ ಮಾಡ್ಕೊಳ್ತಾರೆ ಅಂತಾದರೆ ಅಂತಹ ಶಾಸಕರಿಂದ ಯಾವ ಪ್ರಜಾಪ್ರಭುತ್ವ ನಿರೀಕ್ಷಣೆ ಮಾಡಲು ಸಾಧ್ಯ? ಸರ್ವಕೋಟಿ ನಿಯುಜ್ಯೇಪಿ ವಾಕ್ಯಾರ್ಥ ಜ್ಞಾನ ದುಸ್ಥಿತಿ. ಅಶಿಕ್ಷಿತೋ ಜನಪದಾಃ ಕಾವ್ಯ ವಿಶ್ಲೇಷಪಾರಗಾಃ. After investing crores of rupees in the field of education, a student cannot explain a poem, cannot write a poem, cannot read a poem properly. But the uneducated folk of this country will construct a poem and compose the music. Hats off to the folk of this country. So folk is far better than our crores of rupees invested educated student. ಸರ್ವ ಕೋಟಿ ನಿಯುಜ್ಯೇಪಿ, ಕೋಟ್ಯಾಂತರ ರೂಪಾಯಿ ಹಣವನ್ನು ನಿಯೋಜನೆ ಮಾಡಿದರೂ ಕೂಡ ವಾಕ್ಯಾರ್ಥ ಜ್ಞಾನ ದುಸ್ಥಿತಿ. ನೆಟ್ಗೊಂದು ಸೆಂಟೆನ್ಸ್ ಓದಕ್ಕೆ ಬರಲ್ಲ, ಒಂದು ವಾಕ್ಯ ಮಾಡೋಕ್ಕೆ ಬರಲ್ಲ, ಮೂಲ ಭಾಷೆಯ ಮೂಲ ಜ್ಞಾನ ಇರುವುದಿಲ್ಲ. ಅಶಿಕ್ಷಿತೋ ಜನಪದಾಃ, ಓದದಿರುವ ಜನಪದರು ಇವರಿಗಿಂತ 1000 ಪಾಲು ವಾಸಿ. ಕಾವ್ಯ ವಿಶ್ಲೇಷಪಾರಗಾಃ, ಕಾವ್ಯ ವಿಶ್ಲೇಷಣೆ ಮಾಡಿ ಅದನ್ನು ರೆಡಿ ಮಾಡಿ ಹಾಡನ್ನು ಕಟ್ಟಿ ಪದ್ಯ ಮಾಡಿ ಸಮಾಜಕ್ಕೆ ಬಿಡ್ತಾ ಇದ್ರು. ಅಂತಹ ಸ್ಥಿತಿ ಇಲ್ಲದ ಶಿಕ್ಷಣಕ್ಕೆ ಧಿಕ್ಕಾರವಿರಲಿ. ನವ ವಿದ್ಯಾರ್ಜನಂ ಜ್ಞಾನಂ ಕೇವಲಂ ಅನ್ನಸಾಧನಂ, ಜ್ಞಾನಂತು ಅಪರಂ ವಿದ್ಧಿ ಧನ ನಿಸ್ವಾರ್ಥ ಸಂಪದ. Modern education is just fulfilling the food and livelihood. Knowledge is beyond that. Food or shelter or cloth or sex.
ನವವಿದ್ಯಾ ಅರ್ಜನಂ ಜ್ಞಾನಂ ಕೇವಲಂ ಅನ್ನಸಾಧನಂ. ಇಂದಿನ ಯಾವ ವಿದ್ಯಾಭ್ಯಾಸವು ಕೇವಲ ಹೊಟ್ಟೆಪಾಡಿಗಾಗಿ ಮಾಡುವ ಸರ್ಟಿಫಿಕೇಟ್ ಓರಿಯೆಂಟೆಡ್ ವಿದ್ಯೆ ಆಗಿದೆ. ಹಾಗಾದರೆ ಜ್ಞಾನ ಯಾವುದು? ಜ್ಞಾನಂತೂ ಅಪರಂ ವಿದ್ಧಿ. ಜ್ಞಾನ ಎಂದರೆ ಬೇರೆಯೇ ಇದೆ. ಅದು ನಿಸ್ವಾರ್ಥವಾಗಿರುತ್ತದೆ. ಅದು ದುಡ್ಡಿನ ಮೂಲಕ ಸಿಗುವುದಿಲ್ಲ. ಕಷ್ಟಪಟ್ಟು ಅರಿವಾದರೆ ಜ್ಞಾನವಾಗಿರುತ್ತದೆ. ಅರಿವೇ ಜ್ಞಾನ. ಗುರು ಧನ ನಿಸ್ವಾರ್ಥ ಸಂಪದಾಹ. ಅರಿವಾಗದ ಅಪರ ಜ್ಞಾನ ಏನು ಉಪಯೋಗವಿರುವುದಿಲ್ಲ. ಆಧಾರಂ ಅರ್ಥಶಾಸ್ತ್ರೇಣ ನಿಶ್ಚಿತಂ ನೀತಿಮೌಲ್ಯಕಂ ಸಮಗ್ರಶಾಸ್ತ್ರವಿಸ್ತಾರೈಃ ಆರ್ಥಿಕಂ ನೀತಿಮೂಲಕಂ. ಎಕನಾಮಿಕ್ಸ್ is the base for value-based morality. That too, macroeconomics is mainly dependent on Niti Shastra or policy makers or morality. ಆಧಾರಂ ಅರ್ಥಶಾಸ್ತ್ರೇಣ. ಆಧಾರವು ಅರ್ಥಶಾಸ್ತ್ರಕ್ಕೆ ಆಧಾರವೆಂದರೆ ನಿಶ್ಚಿತಂ ನೀತಿ ಮೌಲ್ಯಕಂ. ನೀತಿ ಪಾಲಿಸಿ ಮೇಕಿಂಗ್ ಅದೇ ಅರ್ಥಶಾಸ್ತ್ರಕ್ಕೆ ಆಧಾರವಾಗಿದೆ. ಅದು ನಿಶ್ಚಿತವಾದ ನೀತಿ. ಹೀಗೇ ಇರಬೇಕು, ಇದು ಹೀಗಿರಬೇಕು, ಹಾಗೂ ಇರಬಹುದು, ಮಾಡಂಗಿಲ್ಲ, ಹೀಗೇ ಇರಬೇಕು ಎಂದು ಮಾಡಿದ ನೀತಿ ಮೌಲ್ಯ ಇವುಗಳ ಆಧಾರದ ಮೇಲೆ ನಿಂತಹ ಅರ್ಥಶಾಸ್ತ್ರ ಎದ್ದು ಕುಳಿತುಕೊಳ್ಳುತ್ತದೆ. ಸಮಗ್ರ ಶಾಸ್ತ್ರ ವಿಸ್ತಾರೈಹಿ. ಇಡೀ ಸಮಗ್ರ ಶಾಸ್ತ್ರವಾಗುತ್ತದೆ, ವಿಸ್ತಾರವಾಗುತ್ತದೆ, ಬೆಳೆಯುತ್ತದೆ. ಯಾವಾಗ? ಆರ್ಥಿಕಂ ನೀತಿ ಮೂಲಕಂ. ಸರಿಯಾದ ನೀತಿ, ಸರಿಯಾದ ನಿಯಮ, ಸರಿಯಾದ ಮೌಲ್ಯಗಳಿಂದ, ನೈತಿಕ ಮೌಲ್ಯಗಳಿಂದ ಮಾತ್ರ ಆರ್ಥಿಕತೆ ಉನ್ನತವಾಗಿ ನಿಲ್ಲಲು ಸಾಧ್ಯ. ಅಲ್ಲದಿದ್ದರೆ ಯಾರನ್ನು ಬೇಕಾದರೂ ಕರಪ್ಷನ್, ಬ್ರೈಬರಿ ಅಥವಾ ಯಾವುದಾದ್ರೂ ಒಂದು ರೂಪದಿಂದ ಮೋಸ ವಂಚನೆಗಳಿಂದ ಅವರೂ ನಾಶವಾಗುತ್ತಾರೆ, ಎಲ್ಲರನ್ನೂ ನಾಶ ಮಾಡುತ್ತಾರೆ. ಸರಿಯಾದ ಶಿಸ್ತುಬದ್ಧವಾದ ಆರ್ಥಿಕತೆ ಇರಬೇಕಾದರೆ ನೀತಿಶಾಸ್ತ್ರ ಚೆನ್ನಾಗಿರಬೇಕು, ನೈತಿಕ ಮೌಲ್ಯಗಳಿರಬೇಕು, ನೀತಿಯನ್ನು ಸರಿಯಾಗಿ ಮಾಡಬೇಕು, ಮಾಡಿದ್ದನ್ನು ಅನುಸರಿಸಬೇಕಾಗುತ್ತದೆ. ಕ್ರೌರ್ಯ ಕಾಮಾದಿ ಉತ್ಕರ್ಷಾತ್ ಕಲಾಮೌಲ್ಯಂ ವಿನಾಶನಂ. ನಾಟಕಂ ತ್ರುಟಕಾನಾಂತು ತದುತ್ಕರ್ಷಾತ್ ನಿಪಾತಿತಂ. If we exaggerate the sex and crime in the art and culture, it will be hurry to ruin, or it will destroy within a short span of time. For example, our folklore, our dramas, our yakshaganas, our variety of musics are ruined, are destroyed, because even movies also, even film also, they lost their original respect nowadays. It is due to the exaggeration of sex and crime. Dramas, traditional music, etc. are the best examples for this. ಕ್ರೌರ್ಯ ಕಾಮಾದಿ ಉತ್ಕರ್ಷಾತ್. ಕ್ರೌರ್ಯ, ಕಾಮ, ಕೊಲೆ, ಸುಲಿಗೆ, ಅತ್ಯಾಚಾರ, ಅನಾಚಾರವನ್ನು ಹೆಚ್ಚು ಹೆಚ್ಚು ತೋರಿಸಿದ್ದರಿಂದ ಕಲಾ ಮಾಧ್ಯಮವು ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ, ಗೌರವವನ್ನು ಕಳೆದುಕೊಳ್ಳುತ್ತದೆ. ನಾಟಕ, ತ್ರೋಟಕ, ಅನೇಕ ಫೈನ್ ಆರ್ಟ್ಸ್, ಕಲಾ ಮಾಧ್ಯಮಗಳು ಇಂದು ನಾಶವಾಗುತ್ತಿರುವ ಮುಖ್ಯ ಕಾರಣವೆಂದರೆ ಅಲ್ಲಿ ಕಾಮ ಮತ್ತು ಕ್ರೌರ್ಯದ ಉತ್ಕರ್ಷೆ. ತದುತ್ಕರ್ಷಾತ್ ನಿಪಾತಿತಂ. ಅಂತಹ ಉತ್ಕರ್ಷದಿಂದಲೇ ಅವು ಹಾಳಾಗಿ ಹೋಗಿವೆ. ಅಸೂಯಾಲಸ್ಯ ದುರ್ಮೂಲಂ ಅಹಂಕಾರಾದಿ ಸಂವೃತಂ ಅವಿಚಾರಾದಲ್ಪಬುದ್ಧಿಶ್ಚ ಅಜ್ಞಾನಿ ಸರ್ವನಾಶಕಃ. One who is encircled with the lethargic, lazy or arrogance, egotism, etc. will ruin the system. His immaturity, short temperament, etc. will definitely destroy the system soon.
ಅಸೂಯಾಲಸ್ಯ ದುರ್ಮೂಲಂ. ಅಸೂಯೆ, ಆಲಸ್ಯ ಇವುಗಳೇ ಅಹಂಕಾರಾದಿ ಸಮೃತಂ, ಅಹಂಕಾರದಿಂದ ತುಂಬಿದ್ದು ಸುತ್ತುವರಿದಂತಹ ಕೆಟ್ಟ ಬುದ್ಧಿಯು ವಿಚಾರದಿಂದ ಮತ್ತು ಅಲ್ಪ ಬುದ್ಧಿಯಿಂದ, ಬುದ್ಧಿಯ ಬೆಳವಣಿಗೆ ಆಗದೇ ಇರುವುದರಿಂದ ಅಂತಹ ಅಜ್ಞಾನಿಯು ಸದ್ಯದಲ್ಲೇ ಸರ್ವನಾಶವಾಗಿ ಹೋಗುತ್ತಾನೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.